ಜಾಟ್ ಟ್ರ್ಯಾಪ್ಸ್ ಟೈಗರ್ನ ಪೋಚ್ ಮಾಡೋದಕ್ಕೆ ಏನು ಬಳಸ್ತಾರೆ ಆಯುಧನ ಅದ್ರ ಬಗ್ಗೆ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಅವಾಗ ನನಗೆ ಅರ್ಥ ಆಗ್ತದೆ ಅದೊಂದು ಆ ಮೆಟಲ್ ಪೀಸ್ ಏನಿತ್ತು ಅದೊಂದು ಸ್ಪ್ರಿಂಗ್, ಅದು ಜಾಟ್ ಟ್ರ್ಯಾಪ್ನ ಆಪರೇಟ್ ಮಾಡೋದಕ್ಕೆ ಬಳಸುವಂಥ ಒಂದು ಸ್ಪ್ರಿಂಗ್ ಆಗಿರ್ತದೆ. ಆವಾಗ ನಾನು ತಕ್ಷಣ ನಮಗೆ ಅರ್ಥ ಆಗ್ತದೆ ದೀಸ್ ಪೀಪಲ್ ಆರ್ ಪೋಚರ್ಸ್. ಆದರೆ ಎಲ್ಲ 3 ಕಡೆನೂ ಒಳ್ಳೆ ರಬಸ್ಟ್ ಇರುವಂಥ ಡಿಫ್ರೆಂಟ್ 3 ಮೇಲ್ ಟೈಗರ್ಸ್ ನಮಗೆ ಕ್ಯಾಪ್ಚರ್ ಆಗಿದೆ. ಹುಲಿ ಓಡಾಡುವಂಥ ದಾರಿನಲ್ಲಿಟ್ಟರೆ ಹುಲಿ ಅದ್ರ ಮೇಲೆ ಕಾಲಿಟ್ಟರೆ ಇಮಿಡಿಯೇಟಾಗಿ ಕಾಲನ್ನು ಆ ಕಡೆ ಈ ಕಡೆ ಎರಡು ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತದೆ. ಅದು ಎಷ್ಟು ಫೋರ್ಸ್ ಮಾಡಿದ್ರು ಎಳೆಯೋದಕ್ಕೆ ಆಗೋದಿಲ್ಲ. ಅಂಥದ್ದು ಅವರು ಲೆಗ್ ಟ್ರ್ಯಾಪ್ಸನ್ನು ಇಟ್ಟಿದ್ದೀವಿ ಅಂತ ಅವರು ಹೇಳ್ತಾರೆ. ಜೋರು ಮಕ್ಕಳು ಕೂಗಾಟ ಕಿರ್ಚಾಟ ಎಲ್ಲ ಶುರು ಮಾಡಿಬಿಡ್ತಾರೆ. ನಾವು ಪೊಲೀಸವ್ರ ಜೊತೆ ಸಹ ಹೋಗಿರ್ತೀವಿ. ಆಮೇಲೆ ಅಲ್ಲೆಲ್ಲ ಜನಗಳು ಬಂದು ಯಾಕೆ ಹಿಂಗೆ ಪಾಪ ಅವರೆಲ್ಲ ಇದು ಪಿನ್ ಮಾರ್ಕೊಂಡು ಏನೋ ಭಿಕ್ಷೆ ಬೇಡ್ಕೊಂಡು ಇದ್ರು, ಅರಣ್ಯ ಇಲಾಖೆಯವ್ರಿಗೆ ಏನು ಕೆಲಸ ಇಲ್ವಾ, ಈ ರೀತಿ ಮಾಡ್ತಾ ಇದ್ದಾರೆ, ಬಂದು ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಲ್ಲೆಲ್ಲ ಮಾತಾಡ್ತಾ ಇದ್ರು ಜನ. ಮತ್ತೆ ಇನ್ನೂ ಇಬ್ಬರು ಇದ್ದಂಥ ವ್ಯಕ್ತಿಗಳು ಸ್ಕಿನ್ನಿಂಗ್ ಎಕ್ಸ್ಪರ್ಟ್ಸ್. ಅವ್ರು ಯಾವಾಗ ಅದನ್ನ ನೀಟಾಗಿ ಒಂದು ಚೂರು ಅದಕ್ಕೆ ಡ್ಯಾಮೇಜ್ ಆಗದಿರೋಂಗೆ ಸ್ಕಿನ್ನನ್ನು ಬಿಡಿಸಿ ಮಾಡುವಂಥದ್ದು ಅವರಿಬ್ಬರದ್ದು ಜವಾಬ್ದಾರಿ ಆಗಿರ್ತದೆ. ಇವಾಗ ಒಬ್ಬರು ಕೊಟ್ಟಾಗ ಇನ್ನೊಬ್ರು ಕ್ರಾಸಲ್ಲಿ ಎಲ್ಲ ಫೇಲ್ಯೂರ್ ಆಗಿಬಿಡ್ತದೆ ಈ ಕೇಸು ಅಂತ ಹೇಳಿ ಉದ್ದೇಶಕ್ಕೆ ನಾವು ಹೈಕೋರ್ಟಿಂದ ಒಬ್ಬರು ಸ್ನೇಹಿತರು ಇರ್ತಾರೆ, ಅಡ್ವೊಕೇಟ್, ಅವರು ಬಂದು ನಮಗೆ ಮಾಕ್ ಕೋರ್ಟನ್ನ ಕಂಡಕ್ಟ್ ಮಾಡ್ತಾರೆ. ನಮಸ್ಕಾರ, ನಡೆನುಡಿಗೆ ಸ್ವಾಗತ. ನೀವು ಈ ಹಿಂದಿನ ಕಂತುಗಳಲ್ಲಿ ನೋಡಿದಿರಿ, ಹುಲಿ ಹೆಂಗೆ ಬೇಟೆ ಆಡುತ್ತೆ, ಚಿರತೆ ಹೆಂಗೆ ಬೇಟೆ ಆಡುತ್ತೆ. ಹಾಗೆ ನಮ್ಮ RF ಸುಧಾಕರ್ ಕೂಡ 2 ಕಂತಲ್ಲಿ ಒಂದು ಚಿರತೆ ಮಹಿಳೆಯನ್ನ ಕೊಂದು ತಿಂದಾಗ ಆ ಚಿರತೆಯನ್ನ ಹೆಂಗೆ ಅವರು ಹಿಡಿದು ರೆಸ್ಕ್ಯೂ ಸೆಂಟರ್ ಕಳಿಸಿದ್ರು ಅನ್ನೋ ವಿಚಾರ, ಹಾಗೆ ಕಾಡಿಗೆ ಬೆಂಕಿ ಹಚ್ಚಿದವ್ರನ್ನ ಹೆಂಗೆ ಪತ್ತೆ ಹಚ್ಚಿ ಅವ್ರನ್ನ ಜೈಲ್ಗಟ್ಟಿದ್ರು ಅನ್ನೋ ವಿಚಾರ ಕೂಡ ನೀವು ನೋಡಿದಿರಿ. ಆದರೆ ಇವತ್ತು ನೀವು ನೋಡಕೊಟ್ಟಿರೋದು ಹುಲಿ ಬೇಟೆ ಆಡಿರೋದು, ಚಿರತೆ ಬೇಟೆ ಆಡಿರೋದು ಅಲ್ಲ, ಹುಲಿಯನ್ನೇ ಬೇಟೆ ಆಡಕ್ಕೆ ಬಂದಂಥ ಕಳ್ಳ ಬೇಟೆಗಾರರ ವಿಚಾರವನ್ನು. ಇವರು ಹರಿಯಾಣದಿಂದ ಕರ್ನಾಟಕಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಕಾಡೊಳಗೆ ಸೇರಿಕೊಂಡು ಹುಲಿ ಬೇಟೆ ಆಡಬೇಕು ಅಂತ ಸಂಚನ್ನ ರೂಪಿಸ್ತಾರೆ. ಅವ್ರು ಹೆಂಗೆ ಬೇಟೆ ಆಡ್ತಾರೆ, ಹುಲಿ ಏನಾದರೂ ಸಿಕ್ಕಿದ್ರೆ ಹೆಂಗೆ ಕೊಲ್ತಾರೆ, ಅದ್ರ ಚರ್ಮ ಹೆಂಗೆ ತೆಗಿತಾರೆ, ಆ ತೆಗ್ದಿರೋ ಚರ್ಮ ಮಾಡೋದು ಹೆಂಗೆ, ಅದನ್ನ ಇಲ್ಲಿಂದ ತಗೊಂಡೋಗೋದು ಹೆಂಗೆ, ಯಾರ್ಯಾರು ಬಂದಿರ್ತಾರೆ, ಏನೇನು ಪ್ಲ್ಯಾನು, ಈ ಎಲ್ಲ ವಿಚಾರಗಳನ್ನು KT ಬೋರಯ್ಯ ಸರು ನಮ್ಮ ಜೊತೆ ಇವತ್ತು ಹಂಚ್ಕೊಳಕ್ಕಿದ್ದಾರೆ. ಪ್ರಸ್ತುತ ಬೋರಯ್ಯ ಸರು ಚಿಕ್ಕಮಗಳೂರು ಜಿಲ್ಲೆಯ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಹಿಂದಿನ ರೇಂಜಲ್ಲಿ ಕೆಲಸ ಮಾಡುವಾಗ ಆದಂಥ ಘಟನೆ ಇದು. ಅಷ್ಟು ಜನ ಅಪರಾಧಿಗಳ ಚಿತ್ರವನ್ನು ಕೂಡ ನಾವಿಲ್ಲಿ ತೋರಿಸಿದ್ದೀವಿ. ಏನಕ್ಕೆ ಅಂದರೆ, ಒಂದು ವೇಳೆ ಅವರು ನಿಮ್ಮ ಊರ ಅಕ್ಕಪಕ್ಕನೋ ಅಥವಾ ನಿಮ್ಮ ಕಾಡಂಚಿಗೋ ಬಂದು ನಿಮ್ಮ ಕಣ್ಣಿಗೆ ಏನಾದರೂ ಆ ಮುಖಗಳು ಬಿದ್ದರೆ ಅರಣ್ಯ ಇಲಾಖೆಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಲಿ ಅನ್ನೋ ಕಾಳಜಿಯಿಂದ ಬೋರಯ್ಯ ಸರ್ ಆ ಚಿತ್ರಗಳನ್ನ ಇಲ್ಲಿ ಹಾಕೋದಕ್ಕೆ ಹೇಳಿದ್ದಾರೆ. ಹಾಕಿದ್ದೀನಿ ಕೂಡ. ಆ ಇಡೀ ತಂಡ ಇವರಿಗೆ ಅನುಮಾನ ಹುಟ್ಟಿಸೋದೆ ಈ ಲಂಟಾನ ಎಲೆಯಿಂದ. ಏನಾಕತೆ ಕೇಳೋಣ. ಬೋರಯ್ಯ ಸರ್ನ ಇನ್ವೈಟ್ ಮಾಡ್ತಾ. ಸರ್ ನಮಸ್ತೆ, ನಡೆನುಡಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ನೀವು ಆ ಕಳ್ಳ ಬೇಟೆಗಾರರನ್ನ ಏನು ಸೆರೆ ಹಿಡಿದ್ರಿ, ಆ ರೋಚಕ ಕಥೆನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್. ಖಂಡಿತವಾಗಿ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಬೋರಯ್ಯ. ಇವಾಗ ಪ್ರಸ್ತುತವಾಗಿ ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್ ಮತ್ತು ಡಿವಿಷನಲ್ ಮ್ಯಾನೇಜರ್ ಆಗಿ KFDCನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 2006ನಲ್ಲಿ ನಾನು ಇಲಾಖೆಗೆ ಜಾಯ್ನ್ ಆದೆ. 2006ರಿಂದ 2013ವರೆಗೆ ವನ್ಯಜೀವಿ ವಲಯದಲ್ಲಿ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಕೌತುಕಮಯವಾದಂಥ ಒಂದು ಪ್ರಕರಣನ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು 2006ನಲ್ಲಿ ಬಿಳಿಗಿ ರಂಗನಾಥ ಟೆಂಪಲ್ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಕೊಳ್ಳೇಗಾಲ ವೈಲ್ಡ್ ಲೈಫ್ ರೇಂಜ್ನಲ್ಲಿ ನಾನೇ ಮೊದಲನೇ ರೇಂಜ್ ಆಫೀಸರ್. ಅದು ನ್ಯೂಲಿ ಕ್ರಿಯೇಟೆಡ್ ರೇಂಜ್ ಆಗಿತ್ತು. ಆ ರೇಂಜ್ ಆಫೀಸರ್ ಆಗಿ ನಾನು ಕೆಲಸ ಚಾಲನೆ ಮಾಡಿದೆ. ಆ ಸಂದರ್ಭದಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿತ್ತು. ನಂತರ 2011ರಲ್ಲಿ ಅದು BRT ಟೈಗರ್ ರಿಸರ್ವ್ ಆಗಿ ಉದ್ಘೋಷಣೆ ಆಯಿತು. ಬಟ್ ಆ ಸಂದರ್ಭದಲ್ಲಿ ನಾವು ಕೆಲಸ ಮಾಡುವಂಥ ಅವಧಿನಲ್ಲಿ ಹಲವಾರು ಇಶ್ಯೂಗಳಿದ್ವು. ಅದರಲ್ಲಿ ಮೇಯ್ನ್ ಮಾನವ ಆನೆ ಸಂಘರ್ಷ ತುಂಬ ಜಾಸ್ತಿ ತೀವ್ರಗತಿನಲ್ಲಿತ್ತು. ಅದ್ರ ಜೊತೆಗೆ ನಂದು ರೇಂಜು ತುಂಬ ಫ್ರಿಂಜಲ್ಲಿತ್ತು, ಅಂದರೆ ಹೈಯೆಸ್ಟ್ ಫ್ರಿಂಜ್ ಏರಿಯಾನ ಕವರ್ ಆಗಿದ್ದಂಥ ವಲಯ ಆಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ವನ್ಯಜೀವಿ ಬೇಟೆ ಪ್ರಕರಣಗಳು, ಕಾಡಿಗೆ ಬೆಂಕಿ ಹಾಕಿರುವಂಥ ಪ್ರಕರಣಗಳು, ಮತ್ತು ನೀರಿಗೆ ವಿಷ ಹಾಕಿ ಪ್ರಾಣಿಗಳನ್ನ ಬೇಟೆ ಮಾಡುವಂಥ ಪ್ರಕರಣಗಳು, ಹಲವಾರು ಪ್ರಕರಣಗಳನ್ನ ನಾವು ಬೇರಿಸಿದ್ದೇವೆ. ಅದರಲ್ಲಿ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಹುಲಿ ಬೇಟೆ ಮಾಡೋದಕ್ಕೆ ಬಂದಂಥ ಒಂದು ತಂಡನ ನಾವು ಬೆಳೆಸಿದಂಥದ್ದು.
ಆ ಪ್ರಕರಣ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ 2012ರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ನಮಗೊಂದು ಅಲರ್ಟ್ ಬರುತ್ತೆ. ಆ ಅಲರ್ಟ್ ನಲ್ಲಿ ಹೇಳ್ತಾರೆ, ಹರಿಯಾಣದಿಂದ ಒಂದು ತಂಡ ಹುಲಿ ಬೇಟೆಗೋಸ್ಕರ ಟ್ರೈನ್ ನಲ್ಲಿ ಮೂವ್ ಆಗಿದೆ. ಅದು ಯಾವುದೇ ಆದಂತ ಸಂರಕ್ಷಣಾ ಏರಿಯಾದಲ್ಲಿ ಬರಬಹುದು. ಅದಕ್ಕೆ ನೀವೆಲ್ಲರೂ ಅಲರ್ಟ್ ಇರಿ. ನಿಮ್ಮ ಎಲ್ಲ ಲಾಯರ್ ಸಿಬ್ಬಂದಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಮತ್ತೆ ಫ್ರಿಂಜ್ ಅಲ್ಲಿ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಒಂದು ಅಲರ್ಟ್ ಬರ್ತದೆ. ಆ ಸಂದರ್ಭದಲ್ಲಿ ನಮಗೆ ಫಾರೆಸ್ಟ್ ಫೈರ್ ಸೀಸನ್ ಆಗಿರ್ತದೆ, ಸಮ್ಮರ್ ಸೀಸನ್, ಬೇಸಿಗೆ ಕಾಲ ಆಗಿರ್ತದೆ. ಆ ಬೇಸಿಗೆ ಕಾಲದಲ್ಲಿ ನಾವು ಎಲ್ಲ ಫ್ರಿಂಜಲ್ಲಿ ಇರುವಂಥ ವಿಲೇಜ್ಗಳಿಗೆ ವಿಸಿಟ್ ಮಾಡುವಂಥದ್ದು, ಮತ್ತು ಸೋಲಿಗರ ಹಾಡಿಗಳಿಗೆ ಹೋಗಿ ವಿಸಿಟ್ ಮಾಡಿ ಆ ಅರಣ್ಯ ಬೆಂಕಿ ಬಗ್ಗೆ ನಾವು ಒಂದು ಅರಿವು ಕಾರ್ಯಕ್ರಮನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಇದನ್ನು ಸಹ ನಾವು ಅವ್ರಿಗೆ ವಿಚಾರನ ಮುಟ್ಟಿಸಿದ್ವಿ. ಬೇರೆ ಭಾಷೆ ಮಾತಾಡುವಂಥವ್ರು ಮತ್ತು ಕೊಳಕು ಬಟ್ಟೆಗಳನ್ನ ಹಾಕೊಂಡಿರುವಂಥವ್ರು, ಕೆಲವು ಪ್ಲಾಸ್ಟಿಕ್ ಹೂಗಳು ಅಥವಾ ರಗ್ಗುಗಳು ಅಥವಾ ಬೇರೆ ಒಂದು ಮಾಡೆಲ್ ಬೊಂಬೆಗಳು ಆ ರೀತಿ ಇರುವಂಥ ಇದನ್ನು ಮಾರಾಟ ಮಾಡ್ಕೊಂಡು ಬರುವಂಥ ಸೋಗಿನಲ್ಲಿ ಬರುವಂಥ ವ್ಯಕ್ತಿಗಳು ನಿಮ್ಮ ವಿಲೇಜ್ಗೆ ಏನಾದರೂ ಬಂದರೆ ತಕ್ಷಣ ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ನಾವು ಹೇಳಿದ್ವಿ. ಮತ್ತು ಇದನ್ನು ಎಲ್ಲ ಇದರಲ್ಲೂ ಸಹ ನಾವು ಒಂದು ಕಾಮನ್ ಪ್ರೋಟೋಕಾಲ್ ಥರ ನಾವು ಮಾಹಿತಿನ ನೀಡಿದ್ವಿ. ಅದಾದಮೇಲೆ ನಮಗೆ ಫೈರ್ ಸೀಸನ್ ಮುಗೀತು. ಮತ್ತು ಆಲ್ಮೋಸ್ಟ್ ಇನ್ನು ಮಂತ್ ಆಫ್ ಜೂನ್ ಆರ್ ಜುಲೈನಲ್ಲಿ ನಮಗೆ ಒಂದು ಕಾಲ್ ಬರುತ್ತೆ, ಫೋನ್ ಕಾಲ್. ಪುಟ್ಟಿನಮ್ಮನದೊಡ್ಡಿ ಅಂತ ಒಂದು ಗುಂಡಲ್ ಡ್ಯಾಮ್ ಬಳಿ ಇರುವಂಥ ಒಂದು ಸೋಲಿಗರ ಹಾಡಿಯಿಂದ ಫೋನ್ ಕಾಲ್ ಬರ್ತದೆ. ಅವರು ನಮಗೆ ಮಾಹಿತಿ ಕೊಡ್ತಾರೆ. ಒಂದು 4 ಜನ ಯಾರೋ ಅನಾಮಯಿಕರು ಹಿಂದಿ ಭಾಷೆ ಮಾತಾಡುವಂಥವ್ರು ದೊಡ್ಡ ಬ್ಯಾಗ್ನೆಲ್ಲ ಇದನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಅವರು ನಮ್ಮ ಸೋಲಾರ್ ತಂತಿ ಬೇಲಿ ಹಾಕಿರುವಂಥದ್ದು ಒಂದು ಗೇಟ್ ಬಿಟ್ಟಿದ್ವಿ. ಆ ಗೇಟಿಂದ ಒಳಗಡೆ ಹೋದರು. ಒಳಗಡೆ ಹೋಗಿದ್ದಷ್ಟೇ ನೋಡಿದ್ವಿ. ಮತ್ತೆ ಅವ್ರು ವಾಪಸ್ ಬಂದಿದ್ದು ನಾವು ಗಮನಿಸಿಲ್ಲ ಸರ್, ಅವ್ರು ಒಳಗಡೆ ಹೋದಾಗಿದೆ ಅಂತ ಹೇಳಿದರು ನನಗೆ. ಮತ್ತು ತಕ್ಷಣ ನಾನೇನು ಹೇಳಿದೆ ಅವ್ರಿಗೆ, ಆಯಿತು, ಅವ್ರು ಇನ್ ಕೇಸ್ ಮತ್ತೆ ಅವ್ರನ್ನ ನೀವು ಗಮನಿಸಿದರೆ ನನಗೆ ತಕ್ಷಣ ಮಾಹಿತಿ ಕೊಡಬೇಕು ಅಂತ ನಾನು ಹೇಳಿದೆ. ಇದು ಆಗಿದಂಥದ್ದು ಸೋಮವಾರ. ನಂತರ ಅವರು ಗುರುವಾರ ಸಂಜೆ ಆಲ್ಮೋಸ್ಟ್ 6 o'clock ಹಾಗೆ ಅವರು ಮತ್ತೆ ಸೇಮ್ ಪರ್ಸನ್ ನನಗೆ ಕಾಲ್ ಮಾಡ್ತಾರೆ. ಸರ್, ಇದು ನಾವು ಆ ದಿನ ಹೇಳಿದಂಥ ವ್ಯಕ್ತಿಗಳು 4 ಜನ ಮತ್ತೆ ಗಾಡಿಯಿಂದ ಹೊರಗಡೆ ಬರ್ತಾ ಇರೋ ಹಾಗಿದ್ದಾರೆ ಸರ್. ಅವರು ಸೋಲಾರ್ ಬೇಲಿನ ದಾಟಿ ಈಚೆಗೆ ಬಂದರು, ಅದನ್ನು ನಾವು ಗಮನಿಸಿದ್ದೇವೆ ಅಂತ ಹೇಳಿದರು. ಫಾರ್ಚುನೇಟ್ಲಿ ಆ ಸಂದರ್ಭದಲ್ಲಿ ನಾನು ಗುಂಡಾಲ್ ಡ್ಯಾಮ್ ಬಳಿ ಇರುವಂಥ ನಮ್ಮದು ಕಳ್ಳಬೇಟೆ ತಡೆ ಶಿಬಿರದಲ್ಲಿ ನಾನು ಸಿಬ್ಬಂದಿಗಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ. ಅವಾಗ ತಕ್ಷಣ ನಾವು ಮತ್ತು ನಮ್ಮ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಮತ್ತು ಎಂಟೈರ್ ತಂಡ ಇಮಿಡಿಯೇಟಿಗೆ ಒಂದು 3 ಟೀಮ್ಸ್ ಮಾಡಿ ತಕ್ಷಣ ನಾವು ಅಲ್ಲಿಗೆ ಹೋದ್ವಿ. ಹೋದಾಗ ಅವರು ಬರ್ತಾ ಇದ್ರು 4 ಜನ. ಇಮಿಡಿಯೇಟಿಗೆ ನಾವು ಅವ್ರನ್ನ ತಡೆದು ತಾವು ಯಾರು ಎಲ್ಲಿ ಅಂತ ಕೇಳಿದ್ವಿ. ಅವಾಗ ಅವರು ಹೇಳ್ತಾರೆ, ನಾವು ಡ್ಯಾಮ್ ಒಳಗಡೆ ಸ್ನಾನ ಮಾಡೋದಿಕ್ಕೆ ಹೋಗಿದ್ವಿ, ನಾವು ಹಿಂಗೆ ಪ್ಲಾಸ್ಟಿಕ್ ಹೂ ಮತ್ತು ಅಲಂಕಾರಿಕ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಬಂದಿದ್ವಿ ಅಂತ ಅವರು ಹಿಂದಿನಲ್ಲಿ ಮಾತಾಡಿದರು. ಆದರೆ ಅವರು ಯಾರು ಸ್ನಾನ ಮಾಡ್ದಂಗೆ ಇರಲಿಲ್ಲ. ತಕ್ಷಣ ನಾವು ಅವರನ್ನು 4 ಜನನೂ ಕರ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲಿದ್ದಂಥ ನಮ್ಮ ಸಿಬ್ಬಂದಿ ವಸತಿ ಗೃಹಕ್ಕೆ ಬಂದ್ವಿ. ಅಲ್ಲಿ ನಾವು ಅವರಿಗೆ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಯಾರು ಏನು, ಯಾವ ಊರಿನವರು ನೀವು ಏನು ಅಂತ. ಅವಾಗ ಅವರು ಎಲ್ಲರೂ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡಿದ್ರು. ಐಡೆಂಟಿಟಿ ಕಾರ್ಡ್ನ ನಮ್ಗೆ ಇಮಿಡಿಯೇಟಿಗೆ ತೋರಿಸಿದ್ರು. ಅದರಲ್ಲಿ ಎಲ್ಲರೂ ಅವರು ಬಿಟ್ನಾಸೂರಿ ಅಂತ ಒಂದು ಗ್ರಾಮ, ಅವ್ರದ್ದು ಊರ ಹೆಸರು, ಕಲ್ಕಾ ತಾಲೂಕು, ಹರಿಯಾಣದವರು ಅವರು. ಅದರ ID ಕಾರ್ಡ್ನಲ್ಲಿ ಇತ್ತು. ಪಂಚಕುಲ ಜಿಲ್ಲೆ ಹರಿಯಾಣ ಅಂತ ಇತ್ತು. ಎಲ್ಲರದೂ ID ಕಾರ್ಡ್ಗಳನ್ನ ತೋರಿಸಿದ್ರು. ಅವರು ಒಂಥರ ಪ್ರಾಂಪ್ಟ್ ಅನ್ನೋದನ್ನ ಅವರು ತೋರಿಸ್ಕೊಂಡ್ರು. ಆಮೇಲೆ ನಂತರ ಆಯ್ತಪ್ಪ, ಇವಾಗ ಏನಿದು ನಿಮ್ದು ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ತಗಲಾಕೊಂಡಿದ್ರಲ್ಲ, ಏನಿದೆ ಅದ್ರ ಒಳಗಡೆ, ಅದನ್ನ ಇದು ತೋರಿಸಿ ಅಂತ ನಾವು ಕೇಳಿದ್ವಿ. ಅವಾಗ ಒಬ್ಬ ಅವನು ತೋರಿಸಿದ. ಎಲ್ಲ ಫುಲ್ ಬ್ಯಾಗ್ ಅಲ್ಲಿ ತುಂಬಾ ಪ್ಲಾಸ್ಟಿಕ್ ತೋರಣಗಳು, ಹೂಗಳು, ಅಲಂಕಾರಿಕ ಹೂಗಳು ಅವೇ ಇದ್ವು. ಆಮೇಲೆ ಇನ್ನೊಂದು ಬ್ಯಾಗ್ನಲ್ಲಿ ಇತ್ತು, ಅವನು ಕೆಲವೊಂದು ಚಾಪೆ ಇತ್ತು, 1-2 ಬೆಡ್ಶೀಟ್ಸ್ ಇತ್ತು, ಮತ್ತೆ ಸ್ವಲ್ಪ ಟೊಮೆಟೊ ಹಣ್ಣು, ಮತ್ತೆ ಸ್ವಲ್ಪ ಟೀ ಪೌಡರು, ಇದೆಲ್ಲ ಇತ್ತು. ಇನ್ನೊಬ್ಬನ ಇದರಲ್ಲಿ 2 ನೈಫ್ ಇತ್ತು, ಸ್ಮಾಲ್ ನೈಫ್ಸು. ಮತ್ತೆ ಅವನ ಇದ್ರೊಳಗಡೆ ಒಂದು ವಿ ಶೇಪ್ದು ಒಂದು ಮೆಟಲ್ ಆಬ್ಜೆಕ್ಟ್ ಇತ್ತು. ಎಲ್ಲರೂ ಬ್ಯಾಗ್ನಲ್ಲೂ ಲಂಟನ ಪೊದೆದು ಒಣ ಎಲೆಗಳು ಅದರಲ್ಲಿ ಕಂಡು ಬಂದವು. ಗುಂಡಾಲ್ ಡ್ಯಾಮ್ನ ಫುಟ್ಹಿಲ್ಸ್ನಲ್ಲಿ ಇರುವಂಥ ಎಲ್ಲ ಅರಣ್ಯದಲ್ಲೂ ಲಂಟನ ಪೊದೆ ದಟ್ಟಣೆ ಜಾಸ್ತಿ ಇತ್ತು. ಅಲ್ಲಿ ನಾವು ಯಾವುದೇ ಕಾಲ್ದಾರಿನಲ್ಲಿ ನಾವು ಹೋದ್ರೂ ಲಂಟನದ ಕೆಳಗಡೆ ನುಗ್ಗಿ ನಾವು ಹೋಗ್ಬೇಕಾದಂಥ ಸಿಚುವೇಶನ್ ಇತ್ತು. ಆವಾಗ ನಮಗೆ ಅರ್ಥ ಆಯಿತು, ಇವರು ಆ ಕಾಡಿಂದ ಹೊರಗಡೆ ಬಂದಿದ್ದಾರೆ. ಯಾಕಂದರೆ ಅವರಿಗೆ ಎಲ್ಲ ಬ್ಯಾಗ್ನಲ್ಲಿ ಲಂಟನದು ಎಲೆಗಳು ತುಂಬಿತ್ತದು. ಅದಕ್ಕೆ ನಮಗೆ ಅರ್ಥ ಆಯಿತು, ಇವರು ದೇ ಎಂಟರ್ಡ್ ಇನ್ಸೈಡ್ ದ ಫಾರೆಸ್ಟ್ ಅಂತ. ಮತ್ತು
ಅಲ್ಲಿ ಅವರು ಚಾಪೆ ನಾವು ನೋಡಿದ್ವಿ. ಚಾಪೆನಲ್ಲಿ ಅವರು ಮಲಗಿದಂತಹದ್ದು ಕುರುಹು ಇತ್ತು. ಯಾಕಂದ್ರೆ ಅದರಲ್ಲಿ ಚಾಪೆ ಫುಲ್ಲು ಮಣ್ಣಾಗಿತ್ತು, ಪ್ಲಾಸ್ಟಿಕ್ ಚಾಪೆ. ಅದನ್ನೆಲ್ಲ ಅವ್ರು ಫೋಲ್ಡ್ ಮಾಡಿ ಇಟ್ಟಿದ್ದಂಥದ್ದು ಇತ್ತು. ಅದರಿಂದ ನಮಗೆ ಅನಿಸ್ತು, ಓ ದೇ ಎಂಟರ್ಡ್ ಇನ್ಸೈಡ್ ದ ಫಾರೆಸ್ಟ್, ಮತ್ತೆ ಅವರು ಎಲ್ಲೋ ನೆಲದ ಮೇಲೆ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬಂತು. ಮತ್ತೆ ಅವ್ರ ಕೈನಲ್ಲಿ ಒಂದು ಉದ್ದನೆ ಒಂದು ಕೋಲಿತ್ತು, ಅದು ಬ್ಯಾಂಬೂನಲ್ಲಿ ಮಾಡಿರುವಂಥದ್ದು, ಮುಂದೆ ಚೂಪಿತ್ತು, ಅದು ಸ್ಟಿಕ್ ಇಟ್ಕೊಂಡಿದ್ರು. ಮತ್ತೆ ನಾವು ಅವ್ರಿಗೆ ಕೇಳಿದ್ವಿ, ಏನಿದು ಆ ಮೆಟಲ್ ಪೀಸ್, ಏನು ಇಂಟ್ರೆಸ್ಟಿಂಗ್ ಆಬ್ಜೆಕ್ಟ್ ಇತ್ತು, ಅದನ್ನ ಕೇಳಿದ್ವಿ. ಆದ್ರೆ ಅವ್ರು ಏನು ಅದ್ರದ್ದು ಬಗ್ಗೆ, ಅಲ್ಲಿ ನಾವು ಬರ್ತಾ ದಾರಿನಲ್ಲಿ ಸಿಕ್ತು ಸರ್, ಅದು ಅಲ್ಲಿ ಬಿದ್ದಿತ್ತು, ಎತ್ಕೊಂಡು ಬಂದ್ವಿ ಅಂತ ಹೇಳಿದ್ರು. ಮತ್ತೆ ನಮಗೆ ಅವರ ಹಾವಭಾವಗಳನ್ನ ನಾವು ಗಮನಿಸಿದ್ರೆ, ಇವ್ರು ಏನೋ ಸಸ್ಪಿಷಿಯಸ್ ಅನ್ನುವಂಥ ಸಂಶಯಾತ್ಮಕ ವ್ಯಕ್ತಿಗಳು ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಆವಾಗ ನಾವು ನಮ್ಮ ತಂಡ ಎಲ್ಲರನ್ನು ಅವ್ರನ್ನ ಕರ್ಕೊಂಡು ಇಮಿಡಿಯೇಟಾಗಿ ನಾವು ರೇಂಜ್ ಆಫೀಸ್ ಕೊಳ್ಳೇಗಾಲಕ್ಕೆ ಹೋಗ್ತೀವಿ. ಕೊಳ್ಳೇಗಾಲದಲ್ಲಿ ಹೋಗಿ ನಾನು ಇದೇನು ಆಬ್ಜೆಕ್ಟ್ ಅದ್ರ ಬಗ್ಗೆ ನನಗೆ ತಲೆನಲ್ಲಿ ಕೊರಿತಾ ಇರ್ತದೆ. ಇಮಿಡಿಯೇಟಾಗಿ ನಾನು ಇದು ಇಂಟರ್ನೆಟ್ನಲ್ಲಿ ಲೆಗ್ ಟ್ರ್ಯಾಪ್ಸ್ ಮತ್ತು ಜಾಟ್ ಟ್ರ್ಯಾಪ್ಸ್, ಟೈಗರ್ನ ಪೋಚ್ ಮಾಡೋದಕ್ಕೆ ಏನು ಬಳಸ್ತಾರೆ ಆಯುಧನ, ಅದ್ರ ಬಗ್ಗೆ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಅವಾಗ ನನಗೆ ಅರ್ಥ ಆಗ್ತದೆ, ಅದೊಂದು ಆ ಮೆಟಲ್ ಪೀಸ್ ಏನಿತ್ತು ಅದೊಂದು ಸ್ಪ್ರಿಂಗ್, ಅದು ಜಾಟ್ ಟ್ರ್ಯಾಪ್ನ ಆಪ್ರೇಟ್ ಮಾಡೋದಕ್ಕೆ ಬಳಸುವಂಥ ಒಂದು ಸ್ಪ್ರಿಂಗ್ ಆಗಿರ್ತದೆ. ಆವಾಗ ನಾನು ತಕ್ಷಣ ನಮಗೆ ಅರ್ಥ ಆಗ್ತದೆ, ದೀಸ್ ಪೀಪಲ್ ಆರ್ ಪೋಚರ್ಸ್. ಏನು ನಮಗೆ ಅಲರ್ಟ್ ಬಂದಿತ್ತು, ಆಲ್ಮೋಸ್ಟ್ ಸೇಮ್ ಅಲರ್ಟ್ನಲ್ಲಿ ಏನು ನಮಗೆ ವಿವರಣೆ ಹೇಳಿದರು, ಅದೇ ಸ್ಟೈಲ್ನಲ್ಲಿ ಈ ವ್ಯಕ್ತಿಗಳು ಇರೋದು ಕಂಡು ಬರ್ತದೆ. ಆಮೇಲೆ ನಂತರ ನಾವು ಇಮಿಡಿಯೇಟಾಗಿ ನಾನು ನಮ್ಮ ಫೀಲ್ಡ್ ಡೈರೆಕ್ಟ್ರಿಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಅವರು ಸಹ ತಕ್ಷಣ ಬರ್ತಾರೆ. ಬಂದು ಅವ್ರನ್ನ ನೋಡಿ ಅವಾಗ ಅವ್ರಿಗೆ ಅರ್ಥ ಆಗ್ತದೆ, ಇವರು ಬವಾರಿಯಾ ಟ್ರೈಬಲ್ಸ್ ಆಗಿರ್ಬೋದು ಅಂತ. ಅದು ನಾವು ತಕ್ಷಣ ಏನು ಮಾಡ್ತೀವಿ, ಇವ್ರದ್ದೆಲ್ಲ ಡೀಟೇಲ್ಸು ವಿತ್ ಫೋಟೋಸನ್ನು ನಾವು ರೀಜನಲ್ ಸೆಂಟರ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಚೆನ್ನೈಗೆ ತಕ್ಷಣವೇ ನಾವು ಮೇಲ್ ಮಾಡ್ತೀವಿ. ಅದನ್ನು ಅವ್ರದ್ದು ಡಾಸಿಯರ್ನಲ್ಲಿ ಇವ್ರದ್ದು ಬಗ್ಗೆ ಏನಾದ್ರೂ ಮಾಹಿತಿ ಇದ್ದರೆ ಇಮಿಡಿಯೇಟಾಗಿ ನೀವು ಅದನ್ನು ಪರಿಶೀಲನೆ ಮಾಡಿ ನಮಗೆ ಕೊಡಿ ಅಂತ. ಆವಾಗ ಅವರು ನಾವು ಕಳಿಸ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳು, ಜಗದೀಶ್ ಮತ್ತೆ ಬಿಮಲಾದೇವಿ ಅಂತ. ಬಿಮಲಾದೇವಿ ಜಗದೀಶ್ನ ವೈಫ್. ಈ ವ್ಯಕ್ತಿ ಏನು ಇಬ್ರು ಇದ್ದಾರೆ, ಅವರು ಅರುಣಾಚಲ ಪ್ರದೇಶದಲ್ಲಿ ನೀರ್ನಾಯಿ ಲೆಗ್ ಟ್ರ್ಯಾಪ್ಸ್ ಮುಖಾಂತರ ಹಿಡಿದು ಅದ್ರದ್ದು ಚರ್ಮ ತೆಗೆದು ಸುಮಾರು ಒಂದು 16 ನೀರ್ನಾಯಿನ ಬೇಟೆ ಆಡಿರುವಂತ ಪ್ರಕರಣದಲ್ಲಿ ಇವರಿಬ್ರು ಬೇಕಾಗಿರ್ತಾರೆ. ಮತ್ತೆ ಇವರು ಸಿಕ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಅವ್ರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನ ಸಹ ಘೋಷಣೆ ಮಾಡಿರ್ತಾರೆ. ಅದರಿಂದ ಅವ್ರು ಹೇಳ್ತಾರೆ, ಇವರು ದೇ ಆರ್ ಬವಾರಿಯಾ ಟ್ರೈಬಲ್ಸ್, ಅವರು ಹರಿಯಾಣದವರು, ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅದು ಸರಿ ಇದೆ, ಮತ್ತೆ ಇವರು ಪೋಚರ್ಸ್ ಆಗಿರೋ ಸಾಧ್ಯತೆ ಇದೆ, ನಾವು ಸಹ ಬರ್ತೀವಿ ಅಂತ ಅವರು ಹೇಳ್ತಾರೆ. ಅಲ್ಲಿಂದ ಇಮಿಡಿಯೇಟಿಗೆ ಒಬ್ಬರು ಕುರುವಿಲ್ಲ ಅನ್ನುವಂಥ ವ್ಯಕ್ತಿ, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲ್ ಕ್ಯಾಡರ್ ವ್ಯಕ್ತಿ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋನಲ್ಲಿ ಡೆಪ್ಯುಟೇಷನ್ ಇರ್ತಾರೆ. ಅವರು ಇಮಿಡಿಯೇಟಾಗಿ ಅಲ್ಲಿಂದ ಹೊರಡ್ತಾರೆ ಇದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡೋದಕ್ಕೆ. ನಮಗೆ ಯಾವಾಗ ಅರ್ಥ ಆಗ್ತದೆ, ದೀಸ್ ಪೀಪಲ್ ಆರ್ ಫ್ರಮ್ ಹರಿಯಾಣ, ಇವರು ಬವಾರಿಯಾ ಟ್ರೈಬಲ್ಸ್, ಇವರು ಹುಲಿ ಬೇಟೆ ಆಡೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಈ ಬವಾರಿಯಾ ಟ್ರೈಬಲ್ಸ್ ಏನಿರ್ತಾರೆ, ನಮ್ಮ ಇಂಡಿಯಾದಲ್ಲಿ ಮುಖ್ಯವಾಗಿ 2 ಟ್ರೈಬಲ್ ಗ್ರೂಪ್ಸ್ ಇದೆ, ಬವಾರಿಯಾ ಮತ್ತು ಕಟ್ನಿ ಅಂತ. ಬವಾರಿಯರ್ಸು ದೇ ಆರ್ ನೊಮ್ಯಾಡಿಕ್ ಟ್ರೈಬಲ್ಸು, ಅವರು ರಾಜಸ್ಥಾನ, ಹರಿಯಾಣ ಆ ಏರಿಯಾದಲ್ಲಿ ಇರುವಂಥವ್ರು. ಮತ್ತು ಕಟ್ನಿ ಟ್ರೈಬಲ್ಸು ಈ ಕಡೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಇರುವಂಥವ್ರು. ಇವರಿಬ್ಬರೂ ಸಹ ವಂಶ ಪಾರಂಪರ್ಯವಾಗಿ ಬೇಟೆಯನ್ನು ಕುಲಕಸುಬವಾಗಿ ಮಾಡ್ಕೊಂಡಿರುವಂತಹ ಒಂದು ಜನಾಂಗ ಇದು. ಇವರು ಆ್ಯಕ್ಚುಲಿ ಬವಾರಿಯರ್ಸ್ ಏನಿದ್ದಾರೆ ಅವರನ್ನ ಕ್ರಿಮಿನಲ್ ಟ್ರೈಬಲ್ಸ್ ಅಂತ ಬ್ರಿಟಿಷ್ ರಾಜ್ ಪೀರಿಯಡ್ನಲ್ಲಿ ಬಿಫೋರ್ ಇಂಡಿಪೆಂಡೆನ್ಸು ಅವ್ರನ್ನ ಘೋಷಣೆ ಮಾಡಿರ್ತಾರೆ. ಅವ್ರನ್ನ ಲುಕ್ಔಟ್ ಅಂದರೆ ಅವ್ರ ಬಗ್ಗೆ ಗಮನ ಇರ್ತದೆ, ಗಮನಿಸ್ತಾ ಇರ್ತಾರೆ. ಯಾಕಂದರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅವರಿಂದ ಆಗ್ತದೆ ಅನ್ನುವಂಥ ಉದ್ದೇಶ ಇರ್ತದೆ. ಆಫ್ಟರ್ ಇಂಡಿಪೆಂಡೆನ್ಸ್ ಏನಿದೆ ಅವಾಗ ಅವ್ರನ್ನ ಒಂದು ಕಡೆ ಸೆಟ್ಲ್ ಮಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ತುಂಬ ಪ್ರಯತ್ನಗಳು ನಮ್ಮ ಇಂಡಿಯನ್ ಗೌರ್ಮೆಂಟಿಂದ ಆಗ್ತದೆ. ತುಂಬ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ಸ್ಗಳು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಏನು ಇನ್ನೂ ಕೆಲವು ಏನು ತಂಡ ಈ ಗ್ರೂಪ್ ಇದೆ, ಇವರ ಏನು ಸ್ಕಿಲ್ಸ್ ಇದೆ, ಇದನ್ನ ಕೆಲವು ವ್ಯಕ್ತಿಗಳು ಇವ್ರನ್ನ ಮಿಸ್ಯೂಸ್ ಮಾಡಿಕೊಂಡು ಇವ್ರನ್ನ ಪೋಚಿಂಗ್ಗೆ ಪುಷ್ ಮಾಡುವಂಥ ಪ್ರಕರಣಗಳು ಇನ್ನೂ ನಡೀತಾ ಇದೆ. ಇಂಥ ಒಂದು ಟೀಮ್ ಇವಾಗ ಬಂದಿರುವಂಥದ್ದು ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ಇವ್ರದ್ದು ನಮಗೆ ಅರ್ಥ ಆಯಿತು, ಇವರು ಬವಾರಿಯಾ ಟ್ರೈಬಲ್ಸ್ ದೇ ಕೇಮ್ ಹಿಯರ್ ಫಾರ್ ಹುಲಿ ಬೇಟೆ ಆಡೋ ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಯಿತು. ಆದರೆ ಅವರು ಇದುವರೆಗೆ ನಮ್ಮ ಹತ್ರ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಆವಾಗ ನಾವೇನು ಮಾಡಿದ್ವಿ, ಇವರನ್ನ ನಾವು ಇಂಟೀರಿಯರ್ ಫಾರೆಸ್ಟ್ನಲ್ಲಿ ನಮ್ಮದು ಬುರುಡೆ ಅಂತ ಒಂದು ಫಾರೆಸ್ಟ್ ರೆಸ್ಟ್ ಹೌಸ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅವರು ಕರ್ಕೊಂಡು ಹೋದಾಗ ನಮಗೆ ಸಂಜೆ ಆಗಿರ್ತದೆ. ಆವಾಗ ನಾವು ಇವ್ರನ್ನೆಲ್ಲ ಸಪ್ರೇಟ್ ಸೆಗ್ರಿಗೇಟ್ ಮಾಡಿ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಅವ್ರಿಗೆ
ಒಬ್ಬ ಇಬ್ಬಿಬ್ರು ಸಿಬ್ಬಂದಿಗಳನ್ನು ಅಲಾಟ್ ಮಾಡಿರ್ತೀವಿ. ಆವಾಗ ಏನು ಮಾಡ್ತಾನೆ, ಒಬ್ಬ ಜಗದೀಶ್ ಅನ್ನೋನು ಆ ಕತ್ತಲಿನಲ್ಲಿ ನಮ್ಮ ಸಿಬ್ಬಂದಿ ಕೈಯಿಂದ ತಪ್ಪಿಸ್ಕೊಂಡು ಇಮಿಡಿಯೇಟಾಗಿ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ಅವ್ರಿಗೆ ಗೊತ್ತಿರಲ್ಲ, ಅಲ್ಲಿ ಸುತ್ತ ನಾವು ಒಂದು ಆನೆ ಕಂದಕನ ತೆಗೆದಿರ್ತೀವಿ, ಆಳವಾದಂಥ ಒಂದು ಕಂದಕ ಇರ್ತದೆ, ಅದ್ರ ಒಳಗಡೆ ಹೋಗಿ ಬಿದ್ದುಬಿಡ್ತಾನೆ. ನಮ್ಮ ಸಿಬ್ಬಂದಿ ಎಲ್ಲರೂ ಹೋಗಿ ಅವ್ರನ್ನ ಹಿಡಿತಾರೆ. ಆದರೂ ಅವನು ಅಷ್ಟು ಪವರ್ಫುಲ್ ಇರ್ತಾನೆ. ಅವನಿಗೆ ಹಿಡಿದು ಒಂದು ನಮ್ಮ ಇವರು ಸಿಬ್ಬಂದಿ ಇದು ಮಾಡಿದಾಗ ಅವ್ರಿಗೆ ಕೈ ಬೆರಳು ಸಹ ಮುರಿದೋಗ್ಬಿಡ್ತದೆ ನಮ್ಮ ಸಿಬ್ಬಂದಿದು, ಒಬ್ಬ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ದು. ಬಟ್ ಅವ್ರಿಗೇನೂ ಆಗಲ್ಲ, ಅಷ್ಟು ಪವರ್ಫುಲ್ ಇರ್ತಾರೆ. ಅವ್ರನ್ನ ಇಟ್ಕೊಂಡು ಆಮೇಲೆ ನಂತರ ಅವ್ರಿಗೆ ಥರೋ ಇಂಟ್ರಾಗೇಷನ್ ಮಾಡ್ತೀವಿ. ಪೊಲೀಸ್ ಏನು ಯಾವ ರೀತಿ ಇಂಟ್ರಾಗೇಷನ್ ಮಾಡ್ತಾರೆ ಅದೇ ಸ್ಟೈಲ್ನಲ್ಲಿ ನಾವು ಈ ಫಾರೆಸ್ಟ್ ಹೈಬಿನಲ್ಲಿ ನಾವು ಇಂಟ್ರಾಗೇಷನ್ ಮಾಡ್ತೀವಿ. ಅಟ್ ಲಾಸ್ಟ್ ಕೊನೆಗೆ ಅವರು ಬಾಯಿ ಬಿಡ್ತಾರೆ. ಅದರಲ್ಲಿ ಏನಿರ್ತದೆ ಅಂದರೆ, ಅವ್ರು ಹೇಳ್ತಾರೆ, ನಾವು ಸತ್ಯವಾಗ್ಲೂ ನಾವು 3 ಕಡೆ ನಾವು ಲೆಗ್ ಟ್ರ್ಯಾಪ್ಸನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಹುಲಿ ಹಿಡಿಯೋ ಉದ್ದೇಶನೇ ನಮ್ದಿದೆ, ಅದನ್ನು ನಾವು 3 ಕಡೆ ಅಲ್ಲಿ ಆಲ್ರೆಡಿ ನಾವು ಹಾಕ್ಬಿಟ್ಟಿದ್ದೀವಿ ಅಂತ. ನಮಗೆ ಇಮಿಡಿಯೇಟ್ಗೆ ಶಾಕ್ ಆಗ್ತದೆ. ಯಾಕಂತಂದರೆ ಇವಾಗ ಲೆಗ್ ಟ್ರ್ಯಾಪ್ಸು ನಮ್ಮದು ಲೈವ್ ಇರ್ಬೋದು, ಎನಿ ಟೈಮ್ ಅದು ಭೇಟಿ ಅಂದರೆ ಲೆಗ್ ಹಿಡ್ಕೊಂಡು ಮುಟ್ಟಿರ್ಬೋದು. ಈ ಲೆಗ್ ಟ್ರ್ಯಾಪ್ಸ್ ಅಂದರೆ ಏನಂತಂದರೆ, ಇವು ಒಂದು ಐರನ್ ನಲ್ಲಿ ಮಾಡಿರುವಂಥ ಬಿಗ್ ಟ್ರ್ಯಾಪ್ಸು. ರ್ಯಾಟ್ಸ್ ಎಲ್ಲ ಹಿಡಿಯೋದಕ್ಕೆ ಮನೆಯಲ್ಲಿ ಏನು ನಾವು ಟ್ರ್ಯಾಪ್ಸ್ ಮಾಡ್ತೀವಿ ಅದೇ ಸ್ಟೈಲ್ನಲ್ಲಿ, ಅದೇ ಪ್ರಿನ್ಸಿಪಲ್ನಲ್ಲಿ ಆಪ್ರೇಟ್ ಮಾಡುವಂಥದ್ದು ಇದು. ಹುಲಿ ಓಡಾಡುವಂಥ ದಾರಿನಲ್ಲಿಟ್ಟರೆ, ಹುಲಿ ಅದ್ರ ಮೇಲೆ ಕಾಲಿಟ್ಟರೆ ಇಮಿಡಿಯೇಟಾಗಿ ಕಾಲನ್ನು ಆ ಕಡೆ ಈ ಕಡೆ ಎರಡು ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತದೆ. ಅದು ಎಷ್ಟು ಫೋರ್ಸ್ ಮಾಡಿದ್ರು ಎಳೆಯೋದಕ್ಕೆ ಆಗೋದಿಲ್ಲ. ಅಂಥದ್ದು ಅವರು ಲೆಗ್ ಟ್ರ್ಯಾಪ್ಸನ್ನು ಇಟ್ಟಿದ್ದೀವಿ ಅಂತ ಅವರು ಹೇಳ್ತಾರೆ. ಆವಾಗ ನಾವು ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಇದ್ರ ಬಗ್ಗೆ ನಾವು ನಮ್ಮ ಸೀನಿಯರ್ ಆಫೀಸರ್ಸ್ಗೆ ಹೇಳ್ತೀವಿ. ಆಮೇಲೆ ನಾವು ಒಂದು NGOನ ಇನ್ವಾಲ್ವ್ ಮಾಡ್ತೀವಿ. ಯಾಕಂತಂದರೆ ಈ ವೈಲ್ಡ್ ಲೈಫ್ ಬಗ್ಗೆ ಕನ್ಸರ್ವೇಷನಲ್ಲಿ ಕೆಲಸ ಮಾಡುವಂಥ ಒಂದು NGOನ ಇನ್ವಾಲ್ವ್ ಮಾಡ್ತೀವಿ. ಉದ್ದೇಶ ಇಷ್ಟೇ, ನಾವಷ್ಟೇ ಹೋಗಿ ಒಳಗಡೆ ಲೆಗ್ ಟ್ರ್ಯಾಪ್ಸು ಎಲ್ಲಿ ಹಾಕಿದ್ದಾರೆ ಅಲ್ಲಿ ಏನಾದರೂ ಹುಲಿ ಭೇಟಿ ಹಾಕಿಬಿಟ್ಟಿದ್ರೆ ಅಥವಾ ಆಗದೇ ಇದ್ದರೆ ಹೊರಗಡೆ ಪಬ್ಲಿಕ್ನಲ್ಲಿ ಅಂದರೆ ಸಾರ್ವಜನಿಕರಿಗೆ ನಾವು ಕರೆಕ್ಟ್ ಆದಂಥ ಮಾಹಿತಿನ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇನ್ನೊಂದು ಒಂದು NGOನ ಇನ್ವಾಲ್ವ್ ಮಾಡ್ತೀವಿ. ಮತ್ತು ಇವರು ಯಾವ ದಾರಿನಲ್ಲಿ ನಡ್ಕೊಂಡು ಹೋದ್ರು, ಎಲ್ಲಿ ಅವರು ಯಾವುದು ಪುಟ್ಟಿರಮ್ಮನ ದೊಡ್ಡಿ ಇದು ಸೋಲಿಗ್ರ ಹಾಡಿ ಇಂದ ಎಂಟ್ರಿ ತಗೊಂಡು ಇವ್ರು ಎಲ್ಲಿ ಅವರು ನಡ್ಕೊಂಡು ಹೋದ್ರು, ಗುಂಡಾಲ್ ಡ್ಯಾಮ್ ಹಿಂಭಾಗದಲ್ಲಿ ಹೋಗಿ ಮತ್ತು ಗುಂಡಾಲ್ ಹಳ್ಳದಲ್ಲಿ ಎಲ್ಲ ಸುಮಾರು 18 ಕಿಲೋಮೀಟರ್ಷ್ಟು ಅವರು ವಾಕ್ ಮಾಡಿರ್ತಾರೆ ಫಾರೆಸ್ಟ್ ಒಳಗಡೆ, ಹಳ್ಳದ ಒಳಗಡೆನೆ. ಅಲ್ಲಿ ಹೋಗಿ ಹಾಲಹಳ್ಳ ಅನ್ನೋಂಥ ಒಂದು ಜಾಗ ಇರ್ತದೆ, ಆ ಜಾಗದಲ್ಲಿ ಅವರು ನಿಂತ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ನಾವು ಒಂದು ಟ್ರ್ಯಾಪ್ಸ್ನ ಇಟ್ಟಿದ್ವಿ ಅಂತ. ನಮಗೆ ಅಲ್ಲಿ ಏನು ಕಾಣೋದಿಲ್ಲ, ನಮ್ಗೆ ಗೊತ್ತೇ ಆಗಲ್ಲ ಇದೆಂಥದ್ದು. ಅವಾಗ ಅವರು ಅಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ತೋರಿಸ್ತಾರೆ. ಅಲ್ಲಿ ಒಂದು ಸರಪಳಿ ಇರುತ್ತದೆ, ಅದಕ್ಕೆ ನಟ್ ಬೋಲ್ಟ್ ಸಿಸ್ಟಮ್ ಇರುವಂಥ ಒಂದು ಸರಪಳಿ. ಅಲ್ಲಿ ಅವಾಗ ಅವರು ಎಲ್ಲ ಒಂದು ಉದ್ದೆ ಮಾಡಿ ಅದನ್ನ ಸರಪಳಿನ ತೆಗಿತಾರೆ. ಸುಮಾರು ಒಂದು 2 ಅಡಿ ಇರುವಂಥ ಒಂದು ಸರಪಳಿ ಇರ್ತದೆ. ಅದಕ್ಕೆ ಕೆಳಗಡೆಗೆ ಒಂದು ಮರದ ಬೆಣೆ ಇರುತ್ತೆ. ಅವರು ನೀಟಾಗಿ ಅದನ್ನ ತೆಗೆದು ಅದನ್ನ ಒಳಗಡೆ ಹಾಕಿ ಬೆಣೆ ಹಾಕಿ ಕುಟ್ಟಿ ಸುತ್ತ ಅದನ್ನ ಸರಪಳಿನ ಮಣ್ಣೊಳಗಡೆ ಹೂತಿರ್ತಾರೆ. ಆಮೇಲೆ ಅದನ್ನ ನಾವು ರಿಕವರಿ ಮಾಡ್ತೇವೆ. ಮತ್ತೆ ಅದನ್ನ ತಗೊಂಡು ನಿಯರ್ ಬೈ ಒಂದು ಸುಮಾರು ಒಂದು 1/2 ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಒಂದು ಒಂದು ಕಲ್ಲಿನ ಗುಹೆ ಥರ ಇರ್ತದೆ. ಅದು ನಮಗೆ ಹೊರಗಡೆ ನೋಡಿದ್ರೆ ಒಂದು ದೊಡ್ಡ ಕಲ್ಲು ಬಂಡೆ ಅನ್ನೋ ಅಂತ ಭಾವನೆ ಬರ್ತದೆ. ಅಲ್ಲಿ ಅವರು ಒಂದು ಇದನ್ನು ಮುಚ್ಚಿರ್ತಾರೆ, ಒಂದು ಬಂಡೆ, ಒಂದು ಕಲ್ಲನ್ನು. ಅದು ತೆಗೆದು ಅದ್ರೊಳಗಡೆ ನುಸುಳ್ಕೊಂಡು ಹೋದರೆ ಅಲ್ಲಿ ದೊಡ್ಡದು ಒಂದು ಮೈದಾನ ಥರ ಅಂಥದನ್ನು ಅವರು ಅಲ್ಲಿ ಬಂದು ಐಡೆಂಟಿಫೈ ಮಾಡಿರ್ತಾರೆ. ಅಲ್ಲಿ ಹೋದರೆ ಅವರು ಅಲ್ಲಿ ಅವರು ರೋಟಿ ಮಾಡೋದಕ್ಕೆ ಬಳಸುವಂಥ ಒಂದು ಪಾನ್ ಇರ್ತದೆ, ಮತ್ತು ಅದಕ್ಕೆ ಪಿಕಲ್ಸ್ ಇಟ್ಟಿರ್ತಾರೆ. ಒಂದು 5-6 kg ಉಪ್ಪಿರ್ತದೆ ಅಲ್ಲಿ. ಮತ್ತು ಸಣ್ಣ ಸಣ್ಣ ನೈವ್ಸು, ಮತ್ತು ಇದು ಟ್ರ್ಯಾಪ್ ಅಲ್ಲಿರ್ತದೆ. ಅವ್ರಿಗೆ ಕೇಳಿದ್ರೆ ಯಾಕೆ ಇಲ್ಲಿ ಇಟ್ಟಿದ್ದೀರಾ ಅಂದರೆ, ಆವಾಗ ಹೇಳ್ತಾರೆ, ನಾವು ಈ ಟ್ರ್ಯಾಪನ್ನು ರಾತ್ರಿ ವೇಳೆ ಮಾತ್ರ ಲೈವ್ ಇಡ್ತಾ ಇದ್ವಿ. ನಮಗೆ ಗೊತ್ತಿತ್ತು ನಿಮ್ಮ ಸಿಬ್ಬಂದಿಗಳು ಇಲ್ಲೇನೆ 2 ಸರಿ 3 ಸರಿ ಓಡಾಡಿರೋದನ್ನು ನಾವು ಗಮನಿಸಿದ್ದೇವೆ. ಮತ್ತು ಡೇನಲ್ಲಿ ಏನಾದರೂ ಅದು ಲೈವ್ ಆಗಿ ಇದ್ಬಿಟ್ರೆ, ಯಾವುದು ಇದು ಯಾವ್ದಾದ್ರು ಆ್ಯನಿಮಲ್ಸಿಗೆ ಹಾಕ್ಕೊಂಡ್ರೆ ತಕ್ಷಣ ಅದು ಪ್ರೆಸೆನ್ಸ್, ಅದು ಇರುವಿಕೆ ಗೊತ್ತಾಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಇದನ್ನು ರಾತ್ರಿ ವೇಳೆ ಮಾತ್ರ ಲೈವ್ ಇಡ್ತೇವೆ. ಯೂಶ್ವಲಿ ಟೈಗರ್ ಮೂಮೆಂಟು ಸಹ ರಾತ್ರಿ ವೇಳೆ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಅಲ್ಲಿ ನಾವು ಇಟ್ಟಿರ್ತೀವಿ ಅಂತ ಹೇಳಿದರು. ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಇಟ್ಟಿದ್ರು, ಅದನ್ನು ನಾವು ಎಲ್ಲ ಸೀಸ್ ಮಾಡಿರ್ತೀವಿ. ಮತ್ತೆ ಇವರು ಕರ್ಕೊಂಡು ಅವರು ನಮಗೆ ನೆಕ್ಸ್ಟ್ ಎಲ್ಲಿ ಇಟ್ಟಿದ್ರು ಅಲ್ಲಿ ಗೊಟ್ಟಿಗೆರೆ ಅಂತ ಒಂದು ಜಾಗ ಇರ್ತದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅನ್ನೋದು ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ದೂರದಲ್ಲಿ. ಅಲ್ಲೂ ಸಹ ಒಂದು ಪಕ್ಕದಲ್ಲಿ ಟ್ರ್ಯಾಪ್ನ ಇದ್ರೊಳಗಡೆ ಇಟ್ಟಿರ್ತಾರೆ, ಕೊಟ್ರೆ ಒಳಗಡೆ. ಅದನ್ನು ನಾವು ರಿಕವರಿ ಮಾಡ್ತೀವಿ. ಇನ್ನೊಂದು ಅಣಬೆಕೆರೆ ಅಂತ ಒಂದು ಜಾಗ ಇರ್ತದೆ, ಅಲ್ಲೂ ಸಹ ಇನ್ನೊಂದು
ಇದರಲ್ಲಿ ಇರ್ತದೆ, ಅಲ್ಲೂ ಸರಪಳಿ ಮತ್ತೆ ಇದನ್ನೆಲ್ಲ ರಿಕವರಿ ಮಾಡ್ತೀವಿ. ಅಲ್ಲಿ ಸಣ್ಣ ನೈಫ್ಸ್ಗಳು ಮತ್ತೆ ಬರ್ಜಿಗೆ ಉಪಯೋಗಿಸುವಂತ ನೈಫ್ಸ್ಗಳು ಅದೆಲ್ಲ ಇರ್ತದೆ. ನೀವು ಹೆಂಗೆ ಇದನ್ನ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ವಿ. ಈ 4 ಜನದಲ್ಲಿ ಅವರೆಲ್ಲರೂ ಡಿವಿಷನ್ ಆಫ್ ಲೇಬರ್ ಇತ್ತು ಇಲ್ಲಿ. ಒಬ್ಬ ಎಕ್ಸ್ಪರ್ಟ್ ಇದ್ದ, ಅವನು ಟ್ರ್ಯಾಪ್ಸ್ನ ಎಲ್ಲಿ ಫಿಕ್ಸ್ ಮಾಡ್ಬೇಕಂತ ಐಡೆಂಟಿಫೈ ಮಾಡೋದಕ್ಕೆ ಅವನದು ಕೆಲಸ ಏನಂತಂದ್ರೆ ಟೈಗರ್ ಮೂವ್ಮೆಂಟ್ ಅದು ಪಾತ್ ಅನ್ನ ಅಬ್ಸರ್ವ್ ಮಾಡಿ ಅಲ್ಲಿ ಎಲ್ಲಿ ಸ್ಕ್ರಾಚ್ ಮಾರ್ಕ್ ಅಥವಾ ಇದು ಸೆಂಟ್ ಮಾರ್ಕ್ ಇರ್ತದೆ ಅದನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅವನು ಜಾಗನ ತೋರಿಸುವಂತ ಇಕಾಲಜಿಸ್ಟ್ ಇದ್ದ ಒಬ್ಬ. ಅವನು ಟೈಗರ್ ಬಗ್ಗೆ ಸಂಪೂರ್ಣವಾದಂತ ನಾಲೆಡ್ಜ್ ಅವನಿಗಿತ್ತು. ಇಂಥ ಕಡೆ ಹಾಕಿದ್ರೆ ಅಲ್ಲಿ ಬಂದೇ ಬರ್ತದೆ ಅಂತ. ಆಮೇಲೆ ಅಲ್ಲಿ ಏನು ಇವಾಗ ಬೇರೆ ಈ ಲೋಕಲ್ ಆಗಿ ಪ್ರಾಣಿಗಳನ್ನ ಬೇಟೆ ಮಾಡೋಕ್ಕೆ ಯಾವ ರೀತಿ ಟೆಕ್ನಿಕ್ ಬಳಸ್ತಾರೆ ಅದೇ ಟೆಕ್ನಿಕ್ ಅಲ್ಲಿತ್ತು. ಇದನ್ನ ಲೈವ್ ಮಾಡ್ತಾ ಇದ್ರು. ಮತ್ತೆ ಇದ್ರದ್ದು ಎದುರುಗಡೆ ಒಂದು ಸಣ್ಣ ಸ್ಟಿಕ್ ಇಡ್ತಾ ಇದ್ರು. ಆ ಕಡೆ ಈ ಕಡೆ ಪಾತನ್ನ ಅಲ್ಲೇ ಬಿದ್ದಿರುವಂತ ಒಂದು ಸಣ್ಣ ಪುಟ್ಟ ಒಣಗಿರುವಂತ ರಂಬೆ ಕೊಂಬೆಗಳನ್ನೆಲ್ಲ ಹಾಕಿ ಮುಚ್ಚಿಬಿಡ್ತಾ ಇದ್ರು ಅಲ್ಲಿ, ಅಂದ್ರೆ ಕ್ಲೋಸ್ ಮಾಡ್ತಿದ್ರು. ಯೂಶಲಿ ಅದು ಒಂದು ಅದ್ರ ಟೆರಿಟರಿನಲ್ಲಿ ಮೂವ್ ಮಾಡ್ತದೆ. ಮೂವ್ ಮಾಡ್ತಾ ಹಲವಾರು ಅದು ಮಾರ್ಕ್ ಮಾಡ್ತಿರ್ತದೆ. ಮರಗಳ ಮೇಲೆ ಹೋಗಿ ಅದು ರೇಕ್ ಮಾರ್ಕ್ ಮಾಡುತ್ತೆ, ಅಂದ್ರೆ ಉಗುರಿನಲ್ಲಿ ಮರನ ಪರ್ಚುವಂತದ್ದು. ಮತ್ತೆ ದಾರಿನಲ್ಲಿ ಪರ್ಚ್ತದೆ, ಅದು ಆ ಮಾರ್ಕ್ನು ಸಹ ಇರ್ತದೆ, ಪರ್ಚಿದ ಮಾರ್ಕ್ ಇರ್ತದೆ. ಅಲ್ಲಿ ಒಂದು ಸೆಂಟ್ ಮಾರ್ಕ್ ಸಹ ಬಿಡುತ್ತೆ. ಮತ್ತೆ ಅಗೇನ್ ರೀವಿಸಿಟ್ ಮಾಡಿದಾಗ ಮತ್ತೆ ಅಲ್ಲಿ ಪರ್ಚುತ್ತೆ, ಮತ್ತೆ ಅಲ್ಲಿ ಸೆಂಟ್ ಮಾರ್ಕ್ ಬಿಡುತ್ತೆ. ಅಥವಾ ಬೇರೆ ಯಾವ್ದಾದ್ರು ಇನ್ನೊಂದು ಟೈಗರ್ ಅದೇ ದಾರಿನಲ್ಲಿ ಪಾಸ್ ಆದ್ರೆ ಅದನ್ನ ಸ್ಮೆಲ್ ಮಾಡಿ ಇಲ್ಲಿ ಯಾರೋ ಇನ್ನೊಬ್ಬ ಇದ್ದಾನೆ ಅನ್ನುವಂಥದ್ದು ಅದಕ್ಕೆ ಅರ್ಥ ಆಗ್ತಿರ್ತದೆ. ಅಂಥದ್ದು ಏನು ಸ್ಕ್ರಾಚ್ ಮಾರ್ಕ್ ಇತ್ತು, ಆ ಸ್ಕ್ರಾಚ್ ಮಾರ್ಕ್ನ ಹುಡುಕಿ ಅಲ್ಲೇ ಹಾಕಿದ್ರು ಅವರು. ರೇಕ್ ಮಾರ್ಕ್ ಇರೋ ಕಡೆ ಮಾಡಿರಲಿಲ್ಲ, ಯಾಕಂದ್ರೆ ಆ ರೇಕ್ ಮಾರ್ಕ್ಗೆ ಹೋಗಿ ಟೈಗರ್ ಮರದ ಮೇಲೆ ಏನಾದರೂ ಪರಿಚಿದ್ರೆ ಅದು ಮತ್ತೆ ದಾಟಿ ಇನ್ನೆಲ್ಲ ಹೋಗಿ ಎಂಟ್ರಿ ಕೊಡ್ಬೋದು ದಾರಿಗೆ ಅನ್ನುವಂಥದ್ದು ಅವ್ರು ಹೇಳಿದ. ಮತ್ತೆ ಇದೇನೇ ಸ್ಕ್ರಾಚ್ ಮಾರ್ಕ್ನಲ್ಲೇ ಅವ್ರು ಎಲ್ಲ ಕಡೆನೂ ಹಾಕಿದ್ರು. ಮತ್ತೆ ಈ ಏನು ಸ್ಕ್ರಾಚ್ ಮಾರ್ಕ್ನಲ್ಲಿ ಹಾಕಿದ್ರು ಅವ್ರಿಗೆ ನಾವು ಒಂದನ್ನು ಆಪ್ರೇಟ್ ಮಾಡಕ್ಕೆ ಹೇಳಿದ್ವಿ. ಇಟ್ಸ್ ಹೈಲಿ ಡಿಫಿಕಲ್ಟ್. ಅದನ್ನ ನಾವು 2-3 ಜನ ಸೇರಿದ್ರು ಅದನ್ನ ಬಿಡಿಸಿ ಅದನ್ನ ಫಿಕ್ಸ್ ಮಾಡೋದಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇರಲಿಲ್ಲ. ಆದ್ರೆ ಅದರಲ್ಲಿ ಒಬ್ಬ ದಿಲೇಶ್ ಸಿಂಗ್ ಅಂತ ಇದ್ದ, ಈಸ್ ಎಕ್ಸ್ಪರ್ಟ್ ಇನ್ ಆಪರೇಟಿಂಗ್ ಟ್ರ್ಯಾಪ್ಸ್. ಈ ಲೆಗ್ ಟ್ರ್ಯಾಪ್ಸ್ ಏನಿದೆ ಅವ್ನು ಆರಾಮ್ಸೆ ಒಬ್ಬನೇ ಕುತ್ಕೊಂಡು ಅದನ್ನ ಆಪರೇಟ್ ಮಾಡ್ತಾ ಇದ್ದ. ಈ ಇನ್ನೂ 3 ಜನ ಅವ್ರ ಜೊತೆ ಇದ್ರು, ಅವ್ರಿಗೆ ಅದನ್ನ ಆಪರೇಟ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ಮತ್ತೆ ಇನ್ನು 2 ಇದ್ದಂಥ ವ್ಯಕ್ತಿಗಳು ಸ್ಕಿನ್ನಿಂಗ್ ಎಕ್ಸ್ಪರ್ಟ್ಸ್. ಅವ್ರು ಯಾವಾಗ ಅದನ್ನ ನೀಟಾಗಿ ಒಂದು ಚೂರು ಅದಕ್ಕೆ ಡ್ಯಾಮೇಜ್ ಆಗದಿರೋಂಗೆ ಸ್ಕಿನ್ನನ್ನು ಬಿಡಿಸಿ ಹದ ಮಾಡುವಂಥದ್ದು ಅವರಿಬ್ಬರದ್ದು ಜವಾಬ್ದಾರಿ ಆಗಿರ್ತದೆ. ಬಟ್ ಇಲ್ಲಿ ಈ ಇನ್ಸಿಡೆಂಟಲ್ಲಿ ಏನಾಗಿತ್ತು, ಇವರು ರಾತ್ರಿ ವೇಳೆ ಅದನ್ನು ಟ್ರ್ಯಾಪ್ನ ಆಪ್ರೇಟ್ ಮಾಡಿದ್ದಾರೆ. ಆವಾಗ ಏನು ಅರ್ಲಿ ಮಾರ್ನಿಂಗ್ ಏನಾಗಿದೆ, ಬುಧವಾರ ರಾತ್ರಿ ಆಪ್ರೇಟ್ ಮಾಡಿದ್ದಾರೆ. ಗುರುವಾರ ಬೆಳಿಗ್ಗೆ ನಮ್ಮದು ಎಲಿಫೆಂಟ್ ಏನು ಮಾಡಿದೆ, ಅದು ಹೋಗ್ತಾ ಇದೆ ಆ ದಾರಿನಲ್ಲಿ, ಅದ್ರ ಮೇಲೆ ಕಾಲಿಟ್ಟಿದೆ. ಆ ಕಾಲಿಟ್ಟಾಗ ಅದ್ರದ್ದು ಏನು ಸ್ಪ್ರಿಂಗ್ ಇದೆ ಅದು ಮುರಿದೋಗ್ಬಿಟ್ಟಿದೆ. ಆ ಮುರಿದೋಗಿದ್ರಿಂದ ಅದು ಆಪರೇಟ್ ಮಾಡೋಕ್ಕೆ ಅವ್ರ ಕೈನಲ್ಲಿ ಆಗ್ತಾ ಇರಲಿಲ್ಲ. ಓಕೆ. ಮತ್ತೆ ಈ ದಿಲೇಶ್ ಸಿಂಗ್ಗೆ ಒಂದು ಸಣ್ಣ ಸಮಸ್ಯೆ ಇತ್ತು. ಅವನೇನು ಹೆಲ್ತ್ ಇಶ್ಯೂಸ್ ಇತ್ತು, ಅವನಿಗೆ ತುಂಬಾ ಪೇಯ್ನ್ ಆಗ್ತಾ ಇರ್ತಿತ್ತು. ಅದಕ್ಕೋಸ್ಕರ ಅವನನ್ನ ಆಸ್ಪತ್ರೆಗೆ ತೋರಿಸ್ಕೊಂಡು ಇದನ್ನ ಕುಲ್ಮೆನಲ್ಲಿ ರಿಪೇರಿ ಮಾಡಿಸ್ಕೊಂಡು, ಮತ್ತೆ ಅವರು ಎವ್ರಿ ಫ್ರೈಡೆ ಅವರು ದುರ್ಗಾದೇವಿನ ಪೂಜೆ ಮಾಡ್ತಾರೆ. ಅದರಿಂದ ಅವರು ಅವತ್ತು ಹೋಗಿ ಫ್ರೈಡೆ ಪೂಜೆ ಮಾಡಿಬಿಟ್ಟು ಮತ್ತೆ ರೀವಿಸಿಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಗುರುವಾರ ಅವ್ರು ಹೋಗ್ತಾ ಇದ್ರು. ಆದರೆ ಇಲ್ಲಿ ಎಲ್ಲೂ 3 ಕಡೆ ಅದೃಷ್ಟವಶಾತ್ ಯಾವುದೇ ಆದಂಥ ಟೈಗರ್ ಈ 4 ದಿನದ ಅವಧಿನಲ್ಲಿ ಅಲ್ಲಿ ಮೂವ್ ಆಗಿರಲಿಲ್ಲ. ಅದರಿಂದ ಟೈಗರ್ ಅಲ್ಲಿ ಬಚಾವಾಗಿದೆ. ಮತ್ತೆ ನಂತರ ನಾವೇನು ಮಾಡಿದ್ವಿ, ಲೇಟರ್ ಸ್ಟೇಜಲ್ಲಿ ನಾವು ಇಲ್ಲೆಲ್ಲ ಕ್ಯಾಮ್ರಾ ಟ್ರ್ಯಾಪ್ಸ್ನ ಇಟ್ವಿ. ಏನು ನಿಜವಾಗ ಅವರು ಏನು ಗುರುತಿಸಿರುವಂಥ ಜಾಗದಲ್ಲಿ ಒಂದೇ ಟೈಗರ್ ಹೋಗ್ತದೆ ಅಥವಾ ಬೇರೆ ಬೇರೆ ಟೈಗರ್ ಬರ್ತದೆ. ಆದರೆ ಎಲ್ಲ 3 ಕಡೆನೂ ಒಳ್ಳೆ ರಬಸ್ಟ್ ಇರುವಂಥ ಡಿಫ್ರೆಂಟ್ 3 ಮೇಲ್ ಟೈಗರ್ಸ್ ನಮಗೆ ಕ್ಯಾಪ್ಚರ್ ಆಯಿತು ಕ್ಯಾಮ್ರಾ ಟ್ರ್ಯಾಪ್ನಲ್ಲಿ. ಅದು ನಮಗೆ ಶಾಕ್ ಆಯಿತು. ಅಯ್ಯೋ, ಏನಾದ್ರು ಇದು ವಿಚಾರ ಗೊತ್ತಾಗಿರಲಿಲ್ಲ ಅಂದಿದ್ರೆ ನಮ್ಮ ವಿ ಆರ್ ಗೋಯಿಂಗ್ ಟು ಲೂಸ್ ಮಿನಿಮಮ್ ಆಫ್ 3 ಟೈಗರ್ಸ್ ಅಂತ. ಮತ್ತೆ ನಮಗೆ ಅವ್ರಿಗೆ ಕೇಳಿದ್ವಿ, ಏನಿದು, ಯಾರ್ಯಾರು ಬಂದಿದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ನಾವೆಲ್ಲ ಬಂದಿದ್ದೀವಿ, ನಮ್ಮದು ಫ್ಯಾಮಿಲಿ ಎಲ್ಲ ಇದ್ದಾರೆ, ಮಕ್ಕಳುಗಳೆಲ್ಲ ಇದ್ದಾರೆ. ನಾವು ಇಲ್ಲೇ ಹಂಚಿನಲ್ಲಿ ಮಧುವನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಟೆಂಟ್ ಡೇರ ಹಾಕೊಂಡಿದ್ದೀವಿ, ಅಲ್ಲಿ ನಮ್ಮ ಎಲ್ಲ ಹೆಂಡತಿ ಮಕ್ಕಳುಗಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಏನಕ್ಕೋಸ್ಕರ ಇಷ್ಟೊಂದು ಉಪ್ಪಿಟ್ಟಿದ್ದೀರಾ ಅಂತ. ಅವರು ಹೇಳ್ತಾರೆ, ಟೈಗರ್ ಇನ್ ಕೇಸ್ ರಾತ್ರಿ ವೇಳೆ ಅದು ಸಿಗಾಕೊಂಡ ತಕ್ಷಣ ಅದು ತುಂಬಾ ಶಬ್ದ ಮಾಡುತ್ತೆ. ತುಂಬಾ ಶಬ್ದ, ಅದು ಬಿಡಿಸ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಒದ್ದಾಡುತ್ತೆ, ಕಾಲನ್ನು ಅದರಿಂದ ಬಿಡಿಸ್ಕೊಳ್ಳೋಕೆ ಆಗಲ್ಲ. ಆವಾಗ ಕೂಗಿದಾಗ ಇವರು ಅಲ್ಲೇ ನಿಯರ್ ಬೈ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೇವ್ ಒಳಗಡೆ ರಾತ್ರಿ ವೇಳೆ ಉಳಿದಿರ್ತಾರೆ. ಅವರು ಬಂದು ಆ ಏನು ಸ್ಟಿಕ್ ಅವ್ರ ಕೈನಲ್ಲಿ ಇತ್ತಲ್ಲ ಆ ಥರ ಸ್ಟಿಕ್ಕಿಗೆ ಮುಂದೆ ಬರ್ಜಿ ಹಾಕಿ ಅದು ಬಾಯಿಗೆ ಎಲ್ಲ ಚುಚ್ತಾರೆ. ಬಾಯಿಗೆ ಚುಚ್ಚಿ
ಅದನ್ನ ಸಾಯಿಸ್ತಾರೆ. ಯಾಕೆಂದ್ರೆ ಬೇರೆ ಕಡೆ ಚುಚ್ಚಿ ಅದು ಸ್ಕಿನ್ನಿಗೆ ಡ್ಯಾಮೇಜ್ ಮಾಡೋಕ್ಕೆ ಅವ್ರು ರೆಡಿ ಇರಲ್ಲ. ಅದು ಸಾಯೋ ತನಕನೂ ಸಹ ಅವರು ಕಾಯ್ತಾರೆ. ಅದು ಸತ್ತ ನಂತರ ಅವರು ಸ್ಕಿನ್ನಿಂಗ್ ಮಾಡಿ ಅಲ್ಲಿ ಉಪ್ಪು ತಗೊಂಡೋಗಿದಂಥದ್ದನ್ನು ಅದಕ್ಕೆ ನೀಟಾಗಿ ಹದ ಮಾಡಿ ಉಪ್ಪಿನಲ್ಲಿ ಒಂದು 2 ದಿನ ಅದನ್ನ ಇದನ್ನು ಮಾಡಿ ಹದ ಮಾಡಿಕೊಂಡು ನಂತರ ಅದನ್ನು ಸ್ಕಿನ್ನು ಮತ್ತೆ ಹಲ್ಲು ಮತ್ತೆ ಉಗುರುಗಳು ಮಾತ್ರ ನಾವು ತಗೊಂಡು ಹೋಗ್ತೀವಿ ಸರ್. ಇದನ್ನೆಲ್ಲ ಇಲ್ಲೇ ಮಣ್ಣು ಒಳಗಡೆ ಊತಾಕ್ಬಿಡ್ತೀವಿ, ಮಾಂಸ ಮತ್ತೆ ಮೂಳೆ ಎಲ್ಲ ಅಂತ ಅವ್ರು ಹೇಳಿದರು. ಆಮೇಲೆ ಇದು ಹೆಂಗೆ ತಗೊಂಡು ಹೋಗ್ತೀರಾ ಅಂತ ಕೇಳಿದ್ವಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ನಾನು ಇಲ್ಲ, ಅದಕ್ಕೋಸ್ಕರ ನಮ್ಮ ಹೆಂಡತಿ ಇದ್ದಾರೆ, ಅವಳು ಒಳಗಡೆ ನಾವು ಇದನ್ನ ಕಟ್ಕೊಂಡ್ಬಿಟ್ಟು ದೇಹದ ಒಳಗಡೆ ಅದ್ರ ಮೇಲೆ ಚೂಡಿದಾರ ಸಲ್ವಾರ್ ಕಮೀಸ್ ಹಾಕೊಂಡ್ಬಿಡ್ತಾರೆ. ಅವಾಗ ಯಾರು ಅವ್ರನ್ನ ಗುರುತು ಮಾಡೋಕ್ಕಾಗಲ್ಲ. ಮತ್ತೆ ಅವರು ತುಂಬಾ ಸ್ಮೆಲ್ ಇರ್ತಾರೆ, ಜನರಲಿ ಸ್ಮೆಲ್ ಇರ್ತಾರೆ. ಯಾರು ಸಹ ಅವ್ರ ಹತ್ರ ಹೋಗಿ ಅವ್ರನ್ನ ಬಾದರ್ ಮಾಡೋದಕ್ಕೆ ಯಾರು ರೆಡಿ ಇರಲ್ಲ. ಈವನ್ ಪೊಲೀಸ್ ಸಹ ಅವ್ರನ್ನ ಯಾರು ಬಾದರ್ ಮಾಡಲ್ಲ. ಸೊ ಆರಾಮ್ಸೆ ಅವರು ಟ್ರೈನಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಅಂತ. ಆಮೇಲೆ ಅವರು ಆಯಿತು, ಇದೆಲ್ಲ ಆಯಿತು. ನಂತರ ನಾವು ಎಲ್ಲ ನಮ್ಮ ಸೀನಿಯರ್ ಆಫೀಸರ್ಸ್ಗೆ ನಾವು ಎಲ್ಲ ಮಾಹಿತಿ ಕೊಟ್ವಿ. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ನಂತರ ನಮಗೆ ಅನಿಸ್ತು ಇವ್ರ ಹತ್ರ ಇನ್ನೂ ಟ್ರ್ಯಾಪ್ಸ್ ಇರ್ಬೋದು ಇದರಲ್ಲಿ ಅಂತ. ಅದಕ್ಕೆ ನಾವು ನೆಕ್ಸ್ಟ್ ಡೇ ಡೇರಾದಲ್ಲಿ ಹೋಗ್ತೀವಿ, ಡೇರಾ ರೈಡ್ ಮಾಡ್ತೀವಿ. ಡೇರಾ ರೈಡ್ ಮಾಡಿದಾಗ ಡೇರಾದಲ್ಲಿ ತುಂಬ ಪ್ಲಾಸ್ಟಿಕ್ ತೋರಣಗಳು, ಫ್ಲವರ್ಸು ಅದೇ ತುಂಬಿಕೊಂಡಿರ್ತದೆ. ಮತ್ತು ಅಲ್ಲಿ ಲೇಡೀಸ್ ವಿಮಲಾದೇವಿ ಇರ್ತಾಳೆ, ಇನ್ನೊಬ್ಬರು ಅಮ್ಮ ಇರ್ತಾರೆ, ಮತ್ತು ತುಂಬ ಜನ ಮಕ್ಕಳಿರ್ತಾರೆ. ಮತ್ತು ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಒಟ್ಟು 4 ಜನ ಅಲ್ಲಿ ಇರ್ತಾರೆ. ಇವರೆಲ್ಲ ಯು ಆ್ಯಂಡ್ ಕ್ರೈ, ಜೋರು ಮಕ್ಕಳು ಕೂಗಾಟ ಕಿರ್ಚಾಟ ಎಲ್ಲ ಶುರು ಮಾಡಿಬಿಡ್ತಾರೆ. ನಾವು ಪೊಲೀಸವ್ರ ಜೊತೆ ಸಹ ಹೋಗಿರ್ತೀವಿ. ಆಮೇಲೆ ಅಲ್ಲೆಲ್ಲ ಜನಗಳು ಬಂದು ಯಾಕೆ ಹಿಂಗೆ ಪಾಪ ಅವರೆಲ್ಲ ಇದು ಪಿನ್ ಮಾರ್ಕೊಂಡು ಏನೋ ಭಿಕ್ಷೆ ಬೇಡ್ಕೊಂಡು ಇದ್ರು, ಇವರು ಅರಣ್ಯ ಇಲಾಖೆಯವ್ರಿಗೆ ಏನು ಕೆಲಸ ಇಲ್ವಾ, ಈ ರೀತಿ ಮಾಡ್ತಾ ಇದ್ದಾರೆ, ಬಂದು ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಲ್ಲೆಲ್ಲ ಮಾತಾಡ್ತಾ ಇದ್ರು ಜನ. ಆ್ಯಕ್ಚುಲಿ ಅವರು ಇದೇ ಉದ್ದೇಶಕ್ಕೆ ಅವರು ಮಕ್ಕಳುಗಳನ್ನ ಕರ್ಕೊಬರೋದಂತೆ. ಯೂಶಲಿ ಅವ್ರದೇ ಮಕ್ಕಳಿರಲ್ಲ, ಅವ್ರ ಊರಿನಲ್ಲಿ ಅವ್ರದ್ದು ನೆಂಟರದ್ದು ಇವ್ರದ್ದೆಲ್ಲ ಮಕ್ಕಳುಗಳನ್ನ ಯೂಶಲಿ ಜೊತೆಲಿ ಕರ್ಕೊಂಡು ಬರ್ತಾರಂತೆ. ಬಂದು ಅಲ್ಲಿ ಹೌದು ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಇದು ಮಕ್ಕಳುಗಳು. ಆಮೇಲೆ ನಂತರ ನಾವೇನು ಮಾಡಿದ್ವಿ, ಆ ಮಕ್ಕಳುಗಳು ಮತ್ತು ಅವರು ಆ ಅಮ್ಮ ಏನು ಲೇಡಿ ಇದ್ದರು ಅವ್ರಿಗೆ ನಾವು ಯಾವುದೇ ಆದಂಥ ಕೇಸು ನಾವು ತಗೊಳ್ಳಲ್ಲ. ಮತ್ತು ಬಿಮಲಾದೇವಿ ಮಾತ್ರ ರಿಪೀಟೆಡ್ ಅಫೆಂಡರ್ ಆಗಿರೋದ್ರಿಂದ ಅವ್ರನ್ನ ನಾವು ದಸ್ತಗಿರಿ ಮಾಡ್ತೀವಿ. ಆದರೆ ಇನ್ನೊಂದು ಇನ್ಸಿಡೆಂಟ್ ಅಲ್ಲೇ ಆಗ್ತದೆ. ಅಲ್ಲಿ ಆ ವ್ಯಕ್ತಿ ಒಬ್ಬ ಇರ್ತಾನೆ, ಅವನ ಪರ್ಸನಲ್ಲಿ ಚಿರತೆ ಉಗುರುಗಳು ಸಹ ಇರ್ತದೆ. ನಾವು ಅದಕ್ಕೆ ಕೇಳಿದಾಗ ಅದು ಜಗದೀಶ್ ಅಂತ ಹೇಳ್ತಾನೆ. ಜಗದೀಶ್ ಅಂತ ಇನ್ನೊಬ್ಬ ಅಪರಾಧಿತ ಇರ್ತಾನೆ, ಅವನನ್ನೇ ಇಟ್ಕೊಂಡಿರ್ತೀವಲ್ಲ ಅವಂದು ಅಂತ ಹೇಳ್ತಾನೆ. ಸೊ ಅವನ ಮತ್ತೆ ಆ ಬಿಮಲಾದೇವಿ ಇಬ್ಬರನ್ನು ನಾವು ಒಟ್ಟು 6 ಜನನ ನಾವು ದಸ್ತಗಿರಿ ಮಾಡಿ ನಾವು ಎಲ್ಲ ಪ್ರೊಸೀಜರ್ನ ಮಾಡಿಕೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಕೋರ್ಟಲ್ಲಿ ಅಷ್ಟರಲ್ಲಿ ಆಲ್ರೆಡಿ ಅದು ತುಂಬ ಇದಾಗಿರ್ತದೆ. ಮತ್ತು ನ್ಯಾಯಾಧೀಶರು ಅವ್ರನ್ನ ಕಸ್ಟಡಿಗೆ ಕೊಡ್ತಾರೆ. ತಕ್ಷಣ ಅವರು ಕಸ್ಟಡಿಗೆ ಹೋದ ತಕ್ಷಣವೇ ನಮಗೆ ಅವ್ರು ಯೂಶಲಿ 3 ಟ್ರ್ಯಾಪ್ಸ್ ಇಟ್ಟಿರಲ್ಲ, ಇದು ಜಾಸ್ತಿ ಟ್ರ್ಯಾಪ್ಸು ಅವ್ರ ಬಳಿ ಇರ್ತದೆ. ಎಲ್ಲೋ ನಾವು ಫೇಲ್ಯೂರ್ ಆಗಿದ್ದೀವಿ ಅದನ್ನು ಹಿಡಿಯೋದಕ್ಕೆ, ಅದನ್ನು ಟ್ರೇಸ್ ಮಾಡೋದಕ್ಕೆ ಅನ್ನೋದು ನಮಗೆ ಭಾವನೆ ಬರ್ತದೆ ನಮ್ಮ ಆಫೀಸರ್ಸ್ಗಳಿಗೆ. ಆಮೇಲೆ ನಮ್ಮ ಇವರಿಗೆ ಒಬ್ಬರು ಡೆಲ್ಲಿಯಿಂದ ಒಬ್ಬರು NGOದವರು ಒಂದು ಇಬ್ಬರನ್ನ ಬವಾರಿಯಾ ಟ್ರೈಬಲ್ಸು, ಅವರು ರಿಹ್ಯಾಬಿಲಿಟೇಷನ್ ಆಗಿ ಅವ್ರು ಕನ್ಸರ್ವೇಷನಿಸ್ಟ್ ಆಗಿರುವಂಥವ್ರು, ಒಬ್ಬರು ಲೇಡಿ ಮತ್ತು ಜೆಂಟ್ಸ್ ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಅವರು ಬಂದಾದಮೇಲೆ ನಾವು ಒಂದು ಪ್ಲ್ಯಾನ್ ಮಾಡ್ತೀವಿ. ಇವ್ರನ್ನ ಅಲ್ಲಿಗೆ ಜೈಲ್ ಒಳಗಡೆ ಕಳಿಸಿ ಅವ್ರದ್ದು ಮಾತುಕತೆ ಮಾಡಿಸೋಣ, ಇನ್ನೂ ಏನಾದರೂ ಇದೆಯಾ, ಇನ್ನೂ ಏನಾದ್ರು ಬೇರೆ ಮಾಹಿತಿ ಇದೆಯಾ ತಿಳ್ಕೊಳ್ಳೋಣ ಅಂತ ಅವ್ರಿಗೆ ಒಂದು ರೆಕಾರ್ಡರ್ನ ಕೊಟ್ಟು ಅವ್ರಿಗೆ ರೋಟಿ ಮತ್ತು ಇದನ್ನೆಲ್ಲ ಅವ್ರದ್ದು ಏನು ಫುಡ್ ಇತ್ತು ಅದನ್ನೆಲ್ಲ ಮಾಡಿಸಿ ಒಳಗಡೆಗೆ ಕಳಿಸ್ಕೊಡ್ತೀವಿ. ಅವಾಗ ಒಳಗಡೆ ಹೋದ ತಕ್ಷಣ ಇವರು ಒಂದು ಕತೆ ಬಿಲ್ಡ್ ಮಾಡಿರ್ತಾರೆ. ನಾವು ಹಿಂಗೆ ಟೈಗರ್ ಇದನ್ನ ಹುಲಿ ಬೇಟೆ ಮಾಡೋಕ್ಕೋಸ್ಕರ ಬಂದ್ವಿ, ಬಂಡೀಪುರದಲ್ಲಿ ಇದ್ವಿ, ಅಲ್ಲಿ ಚೇಸ್ ಮಾಡಿದ್ರು ನಮಗೆ ಅರಣ್ಯ ಇಲಾಖೆಯವರು, ನಾವೆಲ್ಲ ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದೇವೆ, ನಾವು ಇಬ್ಬರು ಮಾತ್ರ ಈ ಕಡೆ ಇದ್ವಿ, ನಾವು ನಮ್ಮ ಟೀಮ್ನ ತಂಡನ ಹುಡುಕಾಡ್ತಾ ಇದ್ದೀವಿ, ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲಿ ಕೊಳ್ಳೇಗಾಲದ ಹತ್ರ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಯಾರೋ ಹಿಂಗೆ ಹಿಡ್ದು ಜೈಲಿಗೆ ಕೊಟ್ಟಾರೆ ಅಂತ ಒಂದು ಹೇಳಿದರು. ನಾವು ಇಲ್ಲೇ ಡೇರಾ ಹಾಕ್ಕೊಂಡಿದ್ದೀವಿ ಹೊರಗಡೆ, ಆಮೇಲೆ ಅದಕ್ಕೆ ನಾವು ಒಳಗಡೆಗೆ ಬಂದ್ವಿ ಅಂತ ಹೇಳ್ತಾರೆ. ಆವಾಗ ಅವರು ಹೋಗೋಣ ಹಿಂಗಾಗೋಯ್ತು, ಭಾರಿ ನಮಗೆ ಟ್ರೀಟ್ಮೆಂಟ್ ಮಾಡಿಬಿಟ್ರು, ಹೊಡೆದ್ಬಿಟ್ರು, ನಾವು ಹೇಳಲೇಬೇಕಾದಂಥ ಸಿಚುವೇಶನ್ ಬಂದುಬಿಡ್ತು ಅಂತ. ಅವಾಗ ಅವನು ಹೇಳ್ತಾನೆ, ಅಲ್ಲಪ್ಪ ನೀವೇನೋ ಹೇಳಿದ್ರಿ ಸರಿ, ನೀವು ಈ ಲೆಗ್ ಟ್ರ್ಯಾಪ್ಸನ್ನ ಯಾಕೆ ನೀವು ಕೊಟ್ರಿ, ಅದ್ರ ಬಗ್ಗೆ ಮಾಹಿತಿ ಯಾಕೆ ಬಿಟ್ರಿ, ನೀವು ಕಾಪ್ ಪಂಚಾಯತ್ ಅಂತ ಆಗುತ್ತಲ್ಲ ಅಲ್ಲಿ ಏನಂತ ಆನ್ಸರ್ ಮಾಡ್ತೀರಾ, ನಿಮಗೆ ಲಕ್ಷಾಂತರ ರೂಪಾಯಿ ಫೈನ್ ಬೀಳುತ್ತಲ್ಲ, ಹೆಂಗೆ ನೀವು ಅದನ್ನು ದುಡ್ಡು ಮಾಡ್ತೀರಾ ಅಂತ. ಇಲ್ಲ ಅಣ್ಣ ನಾವು ಹೇಳ್ಬಾರ್ದು ಅಂತ ಇದು ಮಾಡಿದ್ವಿ, ಎಷ್ಟು ಹೊಡೆದ್ರು ನಾವು ಹೇಳಿರಲಿಲ್ಲ, ಅದು ಅವ್ರು ಪೊಲೀಸ್ ಟ್ರೀಟ್ಮೆಂಟ್ ಥರ ಮಾಡಿಬಿಟ್ರು, ನಾವು ವಿಧಿ ಇಲ್ದೇ ಹೇಳಬೇಕಾಯ್ತು ಅಂತ. ಆದರೂ ನಾವು ಎಲ್ಲ ಮಾಹಿತಿನೂ ಕೊಟ್ಟಿಲ್ಲ, ಬರೀ 3 ಟ್ರ್ಯಾಪ್ಸ್ ಮಾತ್ರ ಕೊಟ್ಟಿದ್ದೀವಿ, ಇನ್ನೂ ನಮ್ಮ ಹತ್ರ ಇದ್ದಾವೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹೌದಾ. ಆಮೇಲೆ ಈ ಜಗದೀಶ್ ಇರ್ತಾನೆ,
ಅವನು ಹೇಳ್ತಾನೆ, ನೀವು ಹಣ ಹೆಂಗಾದ್ರೂ ಮಾಡಿ ನನ್ನ ಹೆಂಡ್ತಿಗೆ ಬೇಲ್ ಏನಾದ್ರು ಕೊಡಿಸು, ನನ್ನ ಮಕ್ಕಳು ಸಣ್ಣವರಿದ್ದಾರೆ, ಅವಳಿಗೆ ಕ್ಷಯ, ಅವಳದು TB ಕಾಯಿಲೆ ಇದೆ, ಅವಳಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಅವಳನ್ನ ಹೆಂಗಾದ್ರೂ ಮಾಡಿ ಅವಳನ್ನ ಬಿಡಿಸು ಅಂತ ಹೇಳ್ತೇನೆ. ಅಣ್ಣ ನನ್ನ ಹತ್ರ ದುಡ್ಡಿಲ್ಲ, ನಾನೆಂತ ಮಾಡಲಿ ಅಂತ ಇವನು ಹೇಳಿದಾಗ, ಇಲ್ಲ ಅವನು ಇಂಥ ಕಡೆ ಗುಡ್ಗಾವ್ನಲ್ಲಿ ಇಂಥ ಜಾಗದಲ್ಲಿ ಒಂದು ನಾನು ಟೈಗರ್ದು ಒಂದು ಸ್ಕಿನ್ ಇಟ್ಟಿದ್ದೀನಿ, ನೀನು ಅದನ್ನು ತಗೊಂಡು ಮಾರಾಟ ಮಾಡಿಬಿಟ್ಟು ನೀನು ದುಡ್ಡು ಹೊಂದ್ಸ್ಕೊಂಡು ಹೆಂಗಾದ್ರೂ ಮಾಡಿ ಅವಳಿಗೆ ಬೇಲ್ ಕೊಡಿಸು ಅಂತ ಅನದರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿನ ಕೊಡ್ತಾನೆ. ಆಮೇಲೆ ಅವನು ಹೊರಗಡೆ ಬಂದಮೇಲೆ ನಮ್ಗೆ ಅರ್ಥ ಆಗ್ತದೆ, ಇವರು ಟ್ರೀಟ್ಮೆಂಟ್ಗೆ ಎದುರ್ತಾ ಇದ್ದಾರೆ, ಇನ್ನೂ ಟ್ರ್ಯಾಪ್ಸ್ ಇದೆ ಅಂತ. ತಕ್ಷಣ ನಾವು ಇಮಿಡಿಯೇಟಾಗಿ ಕೋರ್ಟಿಗೆ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಕೇಳ್ಕೊತೀವಿ. ಆವಾಗ ಕೊಡ್ತಾರೆ ಅವರು, ಮತ್ತೆ ಸುಮಾರು ರಿಕವರಿ ಇದೆ ಅಂತ ಹೇಳಿ ಉದ್ದೇಶಕ್ಕೆ. ಆಮೇಲೆ ನಾವು ಜೈಲರ್ ಹತ್ರ ಹೋಗಿ ಕೊಟ್ಟಾಗ ಜೈಲರ್ ಹೇಳ್ತಾರೆ, ಸರ್ ತಾವು ಭಾರಿ ಕೇರ್ಫುಲ್ ಆಗಿರಬೇಕು ಈ ವ್ಯಕ್ತಿಗಳ ಹತ್ರ, ಯಾಕಂದರೆ ಅವರು ಒಬ್ಬರ ಮೇಲೆ ಒಬ್ಬರು ಇದು ಕುತ್ಕೊಂಡು ಇದನ್ನ ಡಿಪ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಅವರು ಮಾತಾಡೋದನ್ನ ಓವರ್ ಇಯರ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ. ಅವ್ರು ಹೇಳ್ತಾ ಇದ್ರಂತೆ, ಇವ್ರು ಏನಾರ ಕಾಡು ಒಳಗಡೆ ಸಿಕ್ಕಿದ್ರೆ ಇವರೆಲ್ಲರನ್ನೂ ನಾವು ಬರ್ಜಿಯಿಂದ ಚುಚ್ಚಿ ಸಾಯಿಸ್ತಿದ್ವಿ, ಬಚಾವಾದ್ರು ಅಂತ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಸರ್, ಭಾರಿ ಕೇರ್ಫುಲ್ಲಾಗಿ ಇದು ಮಾಡಿ ಇಮ್ಮಿಡಿಯೇಟಾಗಿ ನಿಮ್ಮ ಕೆಲಸ ಆದ ತಕ್ಷಣ ವಾಪಸ್ ತಂದು ಬಿಟ್ಬಿಡಿ ಅಂತ ಅವ್ರು ನಮಗೆ ಕಿವಿ ಮಾತು ಹೇಳ್ತಾರೆ. ಆಮೇಲೆ ಅವ್ರು ಕರ್ಕೊಂಡು ಬಂದು ಮತ್ತೆ ನಾವು ಇಂಟ್ರಾಗೇಷನ್ ಮಾಡಿದಾಗ ಅವರು ಆ ಡೇರಾ ಹಾಕಿದ್ರಲ್ಲ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಡೇರಾದ ಹಿಂಭಾಗದಲ್ಲಿ ಒಂದು ಫೌಂಡೇಶನ್ ಆಗೋದಕ್ಕೆ ಕಲ್ಲು ಇರ್ತದೆ, ಗುಡ್ಡೆ ಮಾಡಿರ್ತಾರೆ. ಅದ್ರ ಒಳಗಡೆ ಅವರು ಇನ್ನು 4 ಟ್ರ್ಯಾಪ್ಸನ್ನ ಇಟ್ಟಿರ್ತಾರೆ. ಒಟ್ಟು 7 ಟ್ರ್ಯಾಪ್ಸನ್ನ ನಾವು ರಿಕವರಿ ಮಾಡ್ತೀವಿ ಈ ಕೇಸಲ್ಲಿ. ನಾವು ಡೇರಾ ರೇಡ್ ಮಾಡಿದಾಗ ಅವ್ರ ಹತ್ರ ಸುಮಾರು ದುಡ್ಡು ಸಿಗುತ್ತೆ, ಸುಮಾರು ಒಂದು 40,000 ರೂಪಾಯಿ. ಅವ್ರು ಹೇಗೆ ಇಟ್ಕೊಂಡಿರ್ತಾರೆ ಗೊತ್ತಾ, ಅವರು ಲೇಡೀಸ್ದು ಚೂಡಿದಾರ್ನಲ್ಲಿ ಇದು ಲಾಡಿ ಒಳಗಡೆ ರೋಲ್ ಮಾಡಿಬಿಟ್ಟು 2000 ರುಪೀಸ್ ಮತ್ತು 500 ರುಪೀಸ್ ಎಲ್ಲ ಅದರೊಳಗಡೆ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಕರೆಕ್ಟಾಗಿ ಅದು ರೂಟ್ ಮ್ಯಾಪ್ ಇರ್ತದೆ. ಅದು ಇದು ಹರಿಯಾಣದಿಂದ ಹೊರಟ್ರೆ ಅದು ಡೆಲ್ಲಿ ಟು ಹೈದ್ರಾಬಾದಿಂದ ಬ್ಯಾಂಗ್ಳೂರಿಂದ ಮಂಡ್ಯದಿಂದ ಟಿ ನರಸೀಪುರದಿಂದ ಕೊಳ್ಳೇಗಾಲದಿಂದ ಮಧುವನಹಳ್ಳಿ, ಇಷ್ಟು ಅವ್ರ ಹತ್ರ ರೋಡ್ ಮ್ಯಾಪ್ ಅವ್ರ ಹತ್ರ ಬರವಣಿಗೆನಲ್ಲಿ ಇರ್ತದೆ. ನಾವು ಇವ್ರಿಗೆ ಕೇಳಿದ್ವಿ, ನಿಮಗೆ ಇಲ್ಲಿ ಟೈಗರ್ ಇದೆ ಅಂತ ನಿನಗೆ ಹೆಂಗಪ್ಪ ಗೊತ್ತಾಯಿತು, ನೀನು ಯಾಕೆ ಇದು ನಮ್ಮ ಇದರಲ್ಲಿ ಬಂದ್ವಿ ಅಂತ. ಅವನು ಜಗದೀಶ್ ಹೇಳ್ತಾನೆ, ಹಿಂದಿನ ವರ್ಷದಲ್ಲಿ ಅವನು ಅಲ್ಲಿ ಬಂದಿರ್ತಾನಂತೆ, ಸತ್ಯಗಾಲ ಅಂತ ಒಂದು ಜಾಗ ಇದೆ ಇದರಲ್ಲಿ ಕೊಳ್ಳೇಗಾಲದ ಹತ್ರ, ಅಲ್ಲಿ ಕಾವೇರಿ ರಿವರ್ ಹಂಚಲ್ಲಿ ನೀರ್ನಾಯಿ ಹಿಡಿಯೋ ಉದ್ದೇಶಕ್ಕೋಸ್ಕರ ಅವನು ಬಂದಿರ್ತಾನೆ. ಅಲ್ಲಿ ಅವನು ನೀರ್ನಾಯಿನ ಹಿಡಿತಾನೆ. ಹಿಡಿದಾದ್ಮೇಲೆ ಅವನಿಗೆ ಹಿಂಗೆ ಮೂಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಡ್ಯಾಮ್ ಇದೆ, ಗುಂಡಾಲ್ ಅನ್ನುವಂಥದ್ದು ಅವನಿಗೆ ಗೊತ್ತಿರ್ತದೆ. ಆ ಗುಂಡಾಲ್ ಡ್ಯಾಮ್ ಹಿಂಭಾಗದಲ್ಲಿ ಅವನು ಬಂದು ಒಂದು ರೌಂಡ್ ಎನ್ಕ್ವೈರಿ ಮಾಡಿರ್ತಾನೆ, ಪ್ಯಾರಾಂಬುಲೇಟ್ ಮಾಡಿರ್ತಾನೆ, ಅದಕ್ಕೆ ನೀರ್ನಾಯಿಗೋಸ್ಕರ. ಅಲ್ಲಿ ನೋಡಿದ್ರೆ ನೀರ್ನಾಯಿ ಅವನಿಗೆ ಅದು ಕುರು ಕಂಡಿಲ್ಲ, ಟೈಗರ್ ಕುರುಗಳು ಕಾಣ್ತದೆ, ಅಲ್ಲಿ ದೊಡ್ಡ ದೊಡ್ಡ ಪಗ್ ಮಾರ್ಕ್ಸು, ತುಂಬ ಮೂಮೆಂಟ್. ಆವಾಗ ಇಮಿಡಿಯೇಟಾಗಿ ಅವನು ವಾಪಸ್ಸು ಹರಿಯಾಣಾಗೆ ಹೋಗ್ತಾನೆ. ಅವನು ಎಲ್ಲ ಫುಲ್ ತಂಡನ ಬಿಲ್ಡ್ ಮಾಡಿಕೊಂಡು ಟ್ರ್ಯಾಪ್ ಎಕ್ಸ್ಪರ್ಟ್ಸು ವಿತ್ ಟ್ರ್ಯಾಪು, ಮತ್ತು ಇವರು ಟ್ರ್ಯಾಕ್ ಎಕ್ಸ್ಪರ್ಟ್ಸು, ಸ್ಕಿನ್ನಿಂಗ್ ಎಕ್ಸ್ಪರ್ಟ್ಸು ಎಲ್ಲರನ್ನೂ ಕರ್ಕೊಂಡು ಒಂದು ತಂಡ ಮಾಡಿಕೊಂಡು ರಿವಿಸಿಟ್ ಮಾಡ್ತಾನೆ. ಇಲ್ಲಿಗೆ ರಿವಿಸಿಟ್ ಮಾಡಿ ಹೋದಾಗ ಹಿಂಗೆ ಸಿಗಾಕ್ಬಿಡ್ತಾರೆ. ನಂತರ ಇದಾದಮೇಲೆ ನಮ್ಮದು ಏನಾಗ್ತದೆ ಅಂತಂದರೆ, ಇವಾಗ ಅವರು ತುಂಬ ಅಟೆಂಪ್ಟ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ಗೆ ಹೋಗ್ತಾರೆ. ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ನಲ್ಲೂ ಸಹ ಅವ್ರದ್ದು ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಅದಾದಮೇಲೆ ನಾವು ಇಲ್ಲಿ ಕೋರ್ಟಲ್ಲಿ ನಮ್ಮದು ಇಂಟ್ರೋಗೇಷನ್ ಎಲ್ಲ ಮುಗಿದು, ನಮ್ಮದು ಎಲ್ಲ ಈ ಯಾವುದು ನೇಲ್ಸು ಅದನ್ನೆಲ್ಲ ಐಡೆಂಟಿಫಿಕೇಷನ್ ಎಲ್ಲ ಮಾಡಿಸಿ ಸಂಪೂರ್ಣವಾದಂಥ ವಿಚಾರಣೆ ಮುಗಿದು ನಾವು ಕೋರ್ಟಿಗೆ ನಾವು ಮೊಕದ್ದಮೆ ಹಾಕ್ತೀವಿ. ಮೊಕದ್ದಮೆ ಹಾಕಿದ ತಕ್ಷಣ ಕೋರ್ಟ್ ಚಾಲನೆ ಆಗ್ತದೆ. ಆದರೆ ಇಲ್ಲಿ ನಾವು ಇಂಡಿಪೆಂಡೆಂಟ್ ವಿಟ್ನೆಸ್ಗಳಿರ್ತಾರೆ, ಇಲ್ಲಿ ಸಾರ್ವಜನಿಕರನ್ನ ಇಬ್ಬರನ್ನ ಉಪಯೋಗಿಸ್ಕೊಂಡಿರ್ತೀವಿ, ನಮ್ಮ ಸಿಬ್ಬಂದಿಗಳದ್ದು ಇರ್ತದೆ, ಮತ್ತು ನಮ್ಮದು ಸ್ಟೇಟ್ಮೆಂಟ್ ಕೊಡಬೇಕು, ನಮ್ಮ ACF ಸಾಹೇಬ್ರದ್ದು ಸ್ಟೇಟ್ಮೆಂಟ್, ಎಲ್ಲರದ್ದು ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ಇವಾಗ ಒಬ್ಬರು ಕೊಟ್ಟಾಗ ಇನ್ನೊಬ್ರು ಕ್ರಾಸಲ್ಲಿ ಎಲ್ಲ ಫೇಲ್ಯೂರ್ ಆಗಿಬಿಡ್ತದೆ ಈ ಕೇಸು ಅಂತ ಹೇಳಿ ಉದ್ದೇಶಕ್ಕೆ ನಾವು ಹೈಕೋರ್ಟಿಂದ ಒಬ್ಬರು ಸ್ನೇಹಿತರು ಇರ್ತಾರೆ, ಅಡ್ವೊಕೇಟ್, ಅವರು ಬಂದು ನಮಗೆ ಮಾಕ್ ಕೋರ್ಟನ್ನ ಕಂಡಕ್ಟ್ ಮಾಡ್ತಾರೆ. ಎಲ್ಲ ಸಿಬ್ಬಂದಿಗಳಿಗೆ ಒಂದೇ ಥರ ಆನ್ಸರ್ ಮಾಡಬೇಕು, ಅಂದರೆ ಹೇಳಿಕೆ ಕೊಡೋದು, ಹೇಳಿಕೆಯಲ್ಲಿ ಕ್ರಾಸಿಂಗ್ ಏನಾಗ್ಬೋದು, ಅದಕ್ಕೆ ಹೆಂಗೆ ಉತ್ತರ ಹೇಳಬೇಕು, ಇದನ್ನೆಲ್ಲ ಸಹ ನಾವು ಪ್ರಿಯರ್ ಇದರಲ್ಲಿ ನಾವು ಒಂದು ಮಾಕ್ ಕೋರ್ಟನ್ನ ಕಂಡಕ್ಟ್ ಮಾಡಿ ಎಲ್ಲ ತಿಳುವಳಿಕೆ ಕೊಟ್ಟಿರ್ತೇವೆ. ಅದರಿಂದ ಅದು ಕರೆಕ್ಟಾಗಿ ನೀಟಾಗಿ ಅದು ಎಲ್ಲ ಕೋರ್ಟಲ್ಲೂ ಸಹ ನಮ್ಮ ಹೇಳಿಕೆಗಳು ಎಲ್ಲವೂ ಚೆನ್ನಾಗಿ ಬರ್ತದೆ. ಮತ್ತು ಕೋರ್ಟಲ್ಲಿ ಕೊನೆಗೆ ಅವರು ಕಲ್ಪ್ರಿಟ್ಸ್ ಅಂದರೆ ಅಪರಾಧಿಗಳು ಅಂತ ಡಿಕ್ಲೇರ್ ಮಾಡ್ತಾರೆ. ಕೊನೆಗೆ ಅವರಿಗೆ 3 ವರ್ಷಗಳ ಶಿಕ್ಷೆ, ಮತ್ತು ಇಬ್ಬರಿಗೆ ಯಾರು ಲೆಪರ್ಡ್ ನೈಲ್ಸ್ ಇತ್ತು ಆ ಇಬ್ಬರುಗಳಿಗೆ 3 ವರ್ಷ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ. ಇದ್ರದ್ದು ಫಾಲೋಅಪ್ ಆ್ಯಕ್ಷನ್ನಲ್ಲಿ ಗುಡ್ಗಾವ್ನಲ್ಲಿ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋದವರು ಮತ್ತು CBI ಅವರು ಒಂದು ತಂಡ ಮಾಡಿ
ಅಲ್ಲೂ ಸಹ ಟೈಗರ್ ಏನು ಸ್ಕಿನ್ ಇತ್ತು ಅದನ್ನು ರಿಕವರಿ ಮಾಡ್ತಾರೆ ಜಗದೀಶ್ ಕೊಟ್ಟಂಥ ಮಾಹಿತಿ ಮೇಲೆ. ಮತ್ತು ಅಲ್ಲಿ ಇನ್ನೊಂದು ಟೀಮನ್ನು ಅರೆಸ್ಟ್ ಮಾಡ್ತಾರೆ. ಅವರು ಅದು ಹೋಗಿ ರಾಜಾಜಿ ಇದು ನ್ಯಾಷನಲ್ ಪಾರ್ಕ್ನಲ್ಲಿ ಬೇಟೆಯಾಡಿದಂಥ ಪ್ರಕರಣ ಆಗಿರ್ತದೆ. ಅಲ್ಲೂ ಅದು ಸಹ ಅನ್ಫೋಲ್ಡ್ ಆಗುತ್ತೆ. ಬಟ್ ಇದು ನೋಡಿ, ಇದು BRT ಟೈಗರ್ ರಿಸರ್ವ್ನಲ್ಲಿ ಬಿಳಿಗಿರಂಗನಾಥ ಸ್ವಾಮಿಯ ದಯ ಇದ್ದಿದ್ದೋ ಏನೋ ಗೊತ್ತಿಲ್ಲ, ಯಾವುದೇ ಆದಂಥ ಟೈಗರ್ಸು ಅಲ್ಲಿ ಪೋಚಿಂಗ್ ಆಗಿರಲ್ಲ. ನಮ್ಮ ಆನೆ ಹುಲಿ ಬೇಟೆನ ತಡೆಯುತ್ತೆ. ಇದು ಒಂದು ಇಂಟ್ರೆಸ್ಟಿಂಗ್ ಘಟನೆ ನನ್ನ ಜೀವನದಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾನು ಸಹ ನನ್ನ ತಂಡದ ಲೀಡರ್ ಆಗಿ, ನಾಯಕನಾಗಿ ನಾನು ಇದ್ದೆ. ನನ್ನ ಎಂಟೈರ್ ಟೀಮ್ ದೇ ವರ್ಕ್ ವೆರಿ ಹಾರ್ಡ್. ಹಗಲು ರಾತ್ರಿಯಲ್ಲಿ ಕೆಲಸ ಮಾಡಿ ಈ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗೋದಕ್ಕೆ ನನ್ನ ತಂಡ ಕಾರಣ ಆಗಿದೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲೂ ಸಹ ನಾನು ನನ್ನ ಎಂಟೈರ್ ತಂಡಕ್ಕೆ ಕೃತಜ್ಞತೆ ಅರ್ಪಿಸ್ತೇನೆ.